ಹಲ್ಲೆಲೂಯಾ. ಎಷ್ಟು ಮಂದಿ ಸಂತೋಷವಾಗಿದ್ದೀರಾ? ಏನಕ್ಕೋಸ್ಕರ? ಸಂತೋಷಕ್ಕೊಂದು ಕಾರಣ ಇರಬೇಕಲ್ಲ. ಅಲ್ಲ, ಮದುವೆ ಮನೆಗೆ ಬಂದರೆ ಮದುವೆ ಮನೆ ಸಂತೋಷ, ಬರ್ತ್ಡೇಗೆ ಹೋದರೆ ಬರ್ತ್ಡೇ ಸಂತೋಷ, ಏನೋ ಒಂದು ಕಾರಣ ಬೇಕು. ಸಾಧಾರಣವಾಗಿ ಎಲ್ಲ ಸಭೆಗಳಲ್ಲಿ, ಚರ್ಚ್ಗಳಲ್ಲಿ ಸಭಿಕರನ್ನ ನೋಡಿ ಕೇಳ್ತಾರೆ, ಎಷ್ಟು ಮಂದಿ ಸಂತೋಷ ಆಗಿದೆ ಒಂದು ಅಲ್ಲಿಲೂಯ ಹೇಳಿ ಅಂದರೆ ಎಲ್ಲರೂ ಹೇಳ್ತಾರೆ. ದೇವ್ರಿಗೊಂದು ಅಲ್ಲಿಲೂಯ, ಸೈತಾನಿಗೊಂದು ಅಲ್ಲಿಲೂಯ. ಓ, ಹುಷಾರಾಗಿದ್ದೀರಾ? ರೈಟ್. ಭಾಳ ಸಮಯ ಅದು ನಾವು ಭಾಳ ಏನು ಮಾಡಿಬಿಡ್ತಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ. ಹೇಳಿದ ಕೂಡಲೇ ಎಸ್ 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 ಅಂತೀವಿ, ಆದರೆ ಗಮನಿಸುವಾಗ ಅದು ಭಾಳ ಮುಖ್ಯವಾಗಿದೆ. ಆಮೇಲೆ ಇಂದು ಬಹಳ ದೊಡ್ಡ ಸಂತೋಷವಾದ ಕಾರ್ಯ ಏನಂದರೆ, ಈ ಸಭೆ, ಆ ಟ್ರಿನಿಟಿ ಗಾಸ್ಪಲ್ ಚರ್ಚ್ನ ಈ ಸಭೆಯೆಲ್ಲ ಸಭಾಪಾಲಕರಾಗಿ ಇಷ್ಟು ವರ್ಷಗಳ ಕಾಲ ಪಾಸ್ಟರ್ ಪ್ರಸಾದ್ ರಾವ್ ಅವರು ಈ ಸೇವೆಯನ್ನು ಮಾಡಿಕೊಂಡು ಬಂದರು. ನಾನು ಕಳೆದ 25-26 ವರ್ಷಗಳ ಹಿಂದೆ ಇಲ್ಲಿ ಬಂದು ನಾನು ಸೇವೆ ಮಾಡಿ ಹೋದೆ. ಆಗ ನಾನು ಸಹ ರಿಚರ್ಡ್ ಇದ್ದಂಗಿದ್ದೆ, ರಿಚರ್ಡ್ಗಿಂತ ಇನ್ನೂ ಸಣ್ಣ ಇದ್ದೆ. ಆಗ ಈಗ ಬಂದು ಆತನಿಗೆ 2 ವರ್ಷ ಆಗಿ ಬಂದಿದ್ದೇನೆ, ಬೆಳೆದಿದ್ದೇನೆ. ಆಗ ಬರುವಾಗ ಇದೇ ರೀತಿಯಾದ ಸಮಯ, ಇದೇ ರೀತಿ ಮಳೆ ಟೈಮ್ ಆಗ ಕೂಡ ಸಂಜೆ ಇದೇ ಕೆಳಗಡೆ ಚರ್ಚಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡಿದು, ಮಳೆ ಬಂದ್ಬಿಡ್ತು, ಬಹಳ ಗಾಳಿ ಎಲ್ಲ ಹಾರ್ಕೊಂಡು ಹೋಗ್ಬಿಡ್ತು. ಮತ್ತು ಮನೇಲಿ ಪ್ರೇಯರ್ ಮಾಡಿದ್ರು. 4 ದಿನ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ನಾನು ಹೋದೆ. ನಂತರ ಅನೇಕ ವರ್ಷಗಳ ಕಳೆದ ಮೇಲೆ ಮತ್ತೆ ಒಮ್ಮೆ ಬಂದೆ, ಮತ್ತೊಮ್ಮೆ ಬಂದು ಮಾತಾಡಿಸಿ ಹೋದೆ. 2ನೇ ಸಾರಿ ಮತ್ತೊಂದು ಸಾರಿ ಬಂದೆ. ಕಳೆದ ಅಕ್ಟೋಬರಲ್ಲಿ ಕೆಲವು ಸೇವಕರೆಲ್ಲ ಸೇರಿ ಬಂದವು. ಈಗ ಈ ಸಭೆ ಒಳಗಡೆ ಒಂದು ವಿಶೇಷವಾದ ಕಾರ್ಯವನ್ನು ನಡೆಸುವುದಕ್ಕೆ ದೇವರು ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ದೇವರ ಕಾರ್ಯಗಳನ್ನು ಸಭೆ ಮಕ್ಕಳು ಗಮನಿಸಬೇಕು. ಭಾಳಷ್ಟು ಸೇವೆ ಬಂದು ಸುಲಭವಾದ ಕೆಲಸ ಅಲ್ಲ. ಸೇವೆ ಬಂದು ಲೋಕದಲ್ಲಿ ಒಂದು ಜಾಬ್ ಮಾಡೋಣ, ಇದು ಸೆಟ್ ಆಗಿಲ್ಲ ಅಂದರೆ ಬೇರೆ ಕಂಪ್ನಿಗೆ ಹೋಗೋಣ, ಅಥವಾ ಆ ಕೆಲಸ ಮಾಡೋಣ, ಅದು ಸೆಟ್ ಆಗಿಲ್ಲ ಅಂದರೆ ಒಂದು ಬಿಸ್ನೆಸ್ ಮಾಡೋಣ, ಬಿಸ್ನೆಸ್ ಸೆಟ್ ಆಗಿಲ್ಲ ಅಂದರೆ ಬೇರೆ ಊರಿಗೆ ಹೋಗ್ಬಿಡೋಣ, ಬೇರೆ ಊರಿಗೆ ಸೆಟ್ ಆಗಿಲ್ಲ ಅಂದರೆ ಬೇರೆ ದೇಶಕ್ಕೆ ಹೋಗ್ಬಿಡೋಣ. ಹೀಗೆ ಲೌಕಿಕವಾದ ಅನೇಕ ಕಾರ್ಯಗಳಲ್ಲಿ ಹೋಗೋದನ್ನು ನೋಡ್ತೀವಿ. ಆದರೆ ಸೇವೆ ಅದೆಲ್ಲದಕ್ಕಿಂತ ವಿಭಿನ್ನವಾದ ಕೆಲಸ ಇದು. ಆಗ ಈ ಸಭೆ ದೇವರ ಕೆಲಸವನ್ನು ಯಾವ ಮನುಷ್ಯನು ತನ್ನ ಸ್ವಂತ ಬುದ್ಧಿಯಿಂದಲೋ ಶಕ್ತಿಯಿಂದಲೋ ಅಥವಾ ತನ್ನ ಒಂದು ವ್ಯಾಮೋಹದಿಂದ ಇದನ್ನು ಮಾಡೋಕ್ಕಾಗಲ್ಲ. ದೇವರಿಂದ ಮಾತ್ರನೇ ಅವರು ಕರೆಯಲ್ಪಡಬೇಕು. 2ನೇದು, ದೇವರು ಅವನ್ನ ನೇಮಿಸಿರಬೇಕು. ಎಷ್ಟೋ ಮಂದಿ ಸೇವೆಗೆ ಬರ್ತಾರೆ, ಬರುವಾಗ ಬೇರೆ ಪಾಸ್ಟ್ನ ನೋಡ್ತಾರೆ. ಉದಾಹರಣೆಗೆ ನಮ್ಮ ನೋಡ್ತಾರೆ, ಅರೆ ಒಳ್ಳೆ ಕೋಟು ಬೂಟ್ ಎಲ್ಲ ಹಾಕಿದ್ದಾರೆ, ಒಳ್ಳೆ ಕಾರಾಗಿ ಬಂದಿದ್ದಾರೆ, ಹಾಗಾದರೆ ಸೇವೆಗೆ ಬಂದರೆ ಎಲ್ಲ ಬರುತ್ತೆ ಅಂತ ಬರ್ತಾರೆ. ಸ್ವಲ್ಪ ದಿನ ಕಳೆದ ಮೇಲೆ ಈ ಕೆಲಸ ಎಲ್ಲ ನಮಗೆ ಸರಿ ಹೊಂದಲ್ಲ, ವಾಪಸ್ ಹೊರಟೋಗ್ಬಿಡ್ತಾರೆ. ಯಾಕೆಂದರೆ ದೇವರಿಂದ ಕರೆಯಲ್ಪಡದೆ, ದೇವರಿಂದ ನೇಮಿಸಲ್ಪಡದೆ ಯಾರೂ ಈ ಸೇವೆಯನ್ನು ಮಾಡೋಕ್ಕಾಗಲ್ಲ. ಆಗ ಈ ಸೇವೆಯನ್ನು ನಾವು ಗಮನಿಸಿದಾಗ ಸುಮಾರು 30 ವರ್ಷಗಳ ಸಮೀಪ ಈ ಸಭೆ ಈ ಜಾಗದಲ್ಲಿ ನಡೆಸ್ಕೊಂಡು ಬಂದಿದೆ. ಆಗ ದೇವರು ನೇಮಿಸಿದರೆ ಮಾತ್ರ ಅದು ನಡೆಯಲು ಸಾಧ್ಯ. ದೇವರು ನೇಮಿಸಿದವರು ಈ ಸೇವೆ ಮಾಡಲು ಸಾಧ್ಯವಿಲ್ಲ. ಆಗ ದೇವರು ಈ ಪ್ರಾಂತವನ್ನು ಪ್ರೀತಿಸಿದ್ದಾರೆ. ಇಲ್ಲಿನ ಜನರನ್ನು ರಕ್ಷಿಸಬೇಕು, ದೇವರ ರಾಜ್ಯಕ್ಕೆ ಸೇರಿಸಬೇಕು. ಆಗ ದೇವರು ಆ ಸಭೆ, ಆ ಸ್ಥಳದಲ್ಲಿ ಮಾಡಲಿಕ್ಕೆ ದೇವರು ಕಾರ್ಯ ಮಾಡ್ತಾರೆ. ಹಾಗೆ ಈ ಪ್ರಾಂತದ ಸೇವೆಯನ್ನು ಆರಂಭಿಸಿದ್ರು. ಪ್ರಸಾದ್ ರಾವ್ ಅವರು ಸ್ಟಾರ್ಟ್ ಮಾಡಿದರು. ಆ ಪ್ರಸಾದ್ ರಾವ್ ಯಾರು ಗೊತ್ತಿಲ್ಲ, ಯಾವ ಊರಿನಲ್ಲಿ ಕೇಳ್ರಿ, ಬೆಂಗಳೂರು, ಉತ್ತರ ಕರ್ನಾಟಕ, ಬೆಂಗಳೂರು ಕರ್ನಾಟಕ, ಮೈಸೂರು ಕರ್ನಾಟಕ, ಹುಬ್ಳಿಯಲ್ಲಿ ಎಲ್ಲಿ ಅಂದರೆ ಕಲಗಟ್ಟಿಗಿ ಅಂತ ಹೆಸರು ಹೇಳಿದ್ರೆ ಅಲ್ಲಿ ಒಬ್ಬ ಪ್ರಸಾದ್ ರಾವ್ ಇದ್ದಾರೆ ಗೊತ್ತಾ ಅಂತಾರೆ. ಈ ವ್ಯಕ್ತಿ ಇರೋದು ಇಲ್ಲೇ, ಈತನ ಸುವಾಸನೆ ಎಲ್ಲೆಲ್ಲೋ ಹೋಗ್ತೈತೆ, ಎಲ್ಲೆಲ್ಲೋ ಬೀಳ್ತದೆ. ಅದು ಬೆಂಗಳೂರಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾರಿಗಾದ್ರೂ ಕೇಳಿದ್ರೆ ಎಲ್ಲಿ ಸೇವೆಗೆ, ಎಲ್ಲಿ ಹೋಗ್ತೀರಾ, ಹುಬ್ಳಿ ಕಡೆಗೆ, ಹುಬ್ಳಿಯಲ್ಲಿ ಎಲ್ಲಿ, ಕಲಗಟ್ಟಿಗೆ ಗೊತ್ತಾ ಅಂದರೆ ಅಲ್ಲೊಬ್ಬ ಪ್ರಸಾದ್ ರಾವ್ ಇದ್ದಾರೆ ಗೊತ್ತಾ ಅಂತಾರೆ. ಭಾಳ ಹೆಸರು, ಮೂರ್ತಿ ಚಿಕ್ಕದು, ಈ ಮನುಷ್ಯ ಭಾಳ ಸಣ್ಣವರು, ಆದರೆ ಅವ್ರ ಕೀರ್ತಿ ಭಾಳ ದೂರ ಇದೆ. ಒಬ್ಬ MLA ಹೆಸರು ಬೇಗ ಮರ್ತೋಗ್ಬಿಡ್ತಾರೆ, ಆದರೆ ಈ ಹೆಸರು ಮರೆಯಲ್ಲ. ಆಗ ದೇವರಿಂದ ನೇಮಿಸಲ್ಪಡುವಾಗ ದೇವರ ಸೇವೆ ಬಹಳ ದೊಡ್ಡದು.
ಇಂದು ನಾನು ನಿಮ್ಮ ಮಧ್ಯದಲ್ಲಿ ಕೆಲವು ವಿಷಯಗಳು, ಸೇವೆ ಯಾರು, ಸೇವಕರು ಯಾರು, ದೇವರು ತನ್ನ ಸಭೆಯಲ್ಲಿ ಏನೆಲ್ಲ ಮಾಡುವರು ಎಂಬುದನ್ನು ಕುರಿತು ಕೆಲವು ನಿಮಿಷಗಳನ್ನು ಮಾತನಾಡ್ತೇನೆ. ಇದರಲ್ಲಿ ವಿಶೇಷವಾಗಿ ಇವತ್ತು ದೇವರಿಗೆ ಅಸ್ತರ್ಪಣೆ ಮಾಡುವ ಹಿರಿಯರು ಯಾರಿದ್ದೀರಾ, ಯಾರು ನಿಮ್ಮನ್ನು ನೇಮಿಸಿದ್ದಾರೆ, ಅವರುಗಳಿದು ಗಮನಿಸಬೇಕು. ಪಾಸ್ಟರಾಗಿ ಆರ್ಡಿನೇಷನ್ ಆಗುವಂತಹ ರಿಚರ್ಡ್ ಈ ಮಾತನ್ನು ಗಮನಿಸಬೇಕು. ಮತ್ತು ಕೆಲವು ಸಹ ಸೇವಕರಾಗಿ ಕೆಲವರ ಕೋವರ್ಕರ್ಸ್ ಮಾಡ್ತೀವಿ, ಅವರು ಇದನ್ನು ಗಮನಿಸ್ಕೊಡ್ಬೇಕು. ಕೆಲವು ಈ ಟ್ರಸ್ಟಲ್ಲಿ ಸೇವೆಗಾಗಿ ಬಂದಿದ್ರು ನೋಡಿ, ನೀವೆಲ್ಲ ಇದನ್ನು ತುಂಬ ಗಮನ ಕೊಡಬೇಕು. ನನ್ನ ಮಾತು ಈ ಪ್ರೇಯರ್ ಮುಗಿದ ಮೇಲೆ ನಿಮ್ಮೆಲ್ಲರಿಗೆ ನಾನು ವೈಯಕ್ತಿಕವಾಗಿ ಕೆಲವು ವಿಷಯಗಳನ್ನು ಹೇಳಬೇಕು. ಯಾರ್ಯಾರಿಗೆ ನಾನು ಆರ್ಡಿನೇಟ್ ಮಾಡ್ತೀವೋ ಅವರೆಲ್ಲರಿಗೆ ಆ ವಿಷಯ ಗಮನಿಸಬೇಕು, ನೀವೆಲ್ಲಿ ಬರಬೇಕು. ಮೊದಲನೇದಾಗಿ ದೇವರ ವಾಕ್ಯವನ್ನು ನಾವು ಗಮನಿಸೋಣ. ಯೆರೆಮೀಯ ಪುಸ್ತಕ, ಯೆರೆಮೀಯ ಪ್ರವಾದನೆಯ ಪುಸ್ತಕ, 1ನೇ ಅಧ್ಯಾಯ, ಫಸ್ಟ್ ಚಾಪ್ಟರ್. ಅದರಲ್ಲಿ ಏನು ಮಾಡ್ತಾರೆ ಅಂದರೆ 4ನೇ ವಚನವನ್ನು ಒಬ್ಬರು ಶಬ್ದವಾಗಿ ಓದಬೇಕು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಓದಿಮ್ಮ, ಹಾಗೆ ಓದಿ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ, ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ. ಆಮೆನ್. ಸಾಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಕರ್ತನು ಯೆರೆಮೀಯನೊಂದಿಗೆ ಮಾತನಾಡ್ತಾ ಇದ್ದಾರೆ. ಯೆರೆಮೀಯನೊಂದಿಗೆ ಮಾತನಾಡುವಾಗ ಹೇಳ್ತಾರೆ, ನಾನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು, ನೀನು ಉದರದಿಂದ ಬರುವುದಕ್ಕೆ ಮುಂಚೆ ನಿನ್ನನ್ನು ಪ್ರತಿಷ್ಠಿಸಿದೆನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಅಂದನು. ಅದಕ್ಕೆ ಯೆರೆಮೀಯನು ಹೇಳ್ತಾನೆ, ಅಯ್ಯೋ ದೇವರೇ, ಕರ್ತನೇ, ನಾನೊಬ್ಬ ಬಾಲಕನಾಗಿದ್ದೇನೆ, ನಾನು ಹೇಗೆ ಈ ಕಾರ್ಯವನ್ನು ಮಾಡಲು ಸಾಧ್ಯ? ಆಗ ದೇವರ ಉತ್ತರವನ್ನು ಕೊಡ್ತಾರೆ, ನೀನು ಬಾಲಕನೆಂದು ನನಗೆ ಹೇಳಬೇಡ, ನನಗೆ ಮಾತು ಬರುವುದಿಲ್ಲವೆಂಬುದಾಗಿ ಹೇಳಬೇಡ. ನಾನು ಯಾರ ಬಳಿಗೆ ಕಳಿಸುತ್ತೇನೋ ಅವರ ಬಳಿಗೆ ಹೋಗಬೇಕು. ನಾನು ಏನು ನುಡಿಯಬೇಕೆಂಬುದಾಗಿ ಹೇಳುತ್ತೇನೋ ಅದನ್ನು ನುಡಿಯಲೇಬೇಕು. ನಾನು ನಿನ್ನೊಂದಿಗೆ ಇರುವೆನು. ಆಮೆನ್. ಒಬ್ಬ ದೇವರ ಮನುಷ್ಯ, ದೇವರಿಂದ ಆರಿಸಲ್ಪಡುವ ಮನುಷ್ಯ, ಲೋಕದ ಪ್ರಕಾರವಾಗಿ ನೋಡಲಿಕ್ಕೆ ಸುಂದರವಾಗಿದ್ದಾನೆ, ಇವನು ಕಾಣಲಿಕ್ಕೆ ಒಳ್ಳೆ ಪರ್ಸನಾಲಿಟಿ ಆಗಿದ್ದಾರೆ, ಇವರು ಒಳ್ಳೆ ರೀತಿಯಲ್ಲಿ ಹಾಡು ಆಡ್ತಾರೆ, ಇವರು ಒಳ್ಳೆಯ ಓದಿದ್ದಾನೆ, ಇನ್ನು ಒಳ್ಳೆಯ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯ ಹಿನ್ನೆಲೆ ಉಳ್ಳವರು, ಇವರು ಎಲ್ಲದಕ್ಕೂ ಅನುಕೂಲ ಉಳ್ಳವನಾಗಿದ್ದಾನೆ ಎಂಬುದಾಗಿ ದೇವರು ಯಾರನ್ನು ತನ್ನ ಸೇವೆಗೆ ಕರೆಯಲ್ಲ. ಯಾರನ್ನು ಅವರ ಹಿನ್ನೆಲೆ ನೋಡಿ ದೇವರು ಕರೆಯಲ್ಲ, ಅವರ ಬ್ಯಾಕ್ಗ್ರೌಂಡ್ ಲೈಫನ್ನು ನೋಡಿ ಅವನ ಸೇವೆಗೆ ದೇವರು ನೇಮಿಸಲ್ಲ. ಆದರೆ ದೇವರು ನೇಮಿಸುವ ಕಾರ್ಯವೇ ಬೇರೆ. ಕರ್ತನು ಒಬ್ಬ ಮನುಷ್ಯನನ್ನು ನೇಮಿಸುವುದಾದರೆ, ಕರ್ತನು ತನ್ನ ಸೇವೆಗೆ ಒಬ್ಬನ ಕರೆಯುವುದಾದರೆ, ಆತನ ಸೃಷ್ಟಿ ಮಾಡಲಿಕ್ಕೆ ಮುಂಚಿತವಾಗಿ ಆತನ ತಾಯಿ ಗರ್ಭದಲ್ಲಿ ಉಂಟಾಗುವಾಗಲೇ ದೇವರು ಆ ವ್ಯಕ್ತಿಯನ್ನ ಮುಂಚಿತವಾಗಿಯೇ ಆತನನ್ನು ಗುರುತಿಸುವವರಾಗಿರುತ್ತಾರೆ. ಆ ಗುರುತಿಸಲ್ಪಟ್ಟವನು, ದೇವರಿಂದ ನೇಮಿಸಲ್ಪಟ್ಟವನಾಗಿ ಕಂಡವರು ಮಾತ್ರನೇ ಈ ಕರ್ತನ ಸೇವೆಯನ್ನು ಮಾಡಲು ಸಾಧ್ಯವುಳ್ಳದ್ದು. ಇನ್ನೊಬ್ರು ಯಾರೋ ಪಾಸ್ಟರ್ ಆಗಿದ್ದಾರೆ, ನಮ್ಮ ಚರ್ಚಲ್ಲಿ ಇನ್ನೊಬ್ರು ಹಾಕ್ತಾ ಇದ್ದಾರೆ, ಅವರು ಹಾಕ್ಬಿಟ್ರು, ಅವರು ಒಬ್ಬ ಉದ್ಯೋಗ ಮಾಡಿದವರು ಪಾಸ್ಟರ್ ಆಗಿದ್ದಾರೆ, ಅವರು ಸಭೆ ಕಟ್ಟಿದ್ದಾರೆ, ನಾನು ಸಹ ಮಾಡಬೇಕು ಎಂಬುದಾಗಿ ಅನೇಕರು ಹೀಗೆ ನೆನೆಸಿ ಓಡಿ ಬರ್ತಾರೆ. ಆದರೆ ಕಾಲಾಂತರದಲ್ಲಿ ಅವರೆಲ್ಲ ಕಾಣದೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಆ ಪರಲೋಕದ ಕರೆ, ಆ ಪರಲೋಕದ ದೇವರ ತೀರ್ಮಾನ, ಆ ಪರಲೋಕದ ಯೆಹೋವ ದೇವರು ನೇಮಿಸದೇ ಇರುವ ಯಾವ ಮನುಷ್ಯನೂ ಈ ಪರಲೋಕದ ದೇವರ ಸೇವೆ ಮಾಡಲು ಸಾಧ್ಯವಿಲ್ಲ. ಆತನಿಂದ ಕರೆಯಲ್ಪಡಬೇಕು, ಆತನಿಂದ ನೇಮಿಸಲ್ಪಡಬೇಕು. ಅವನು ಚಿಕ್ಕವನಾಗಿರಲಿ, ಅವನು ಹಿರಿಯವನಾಗಿರಲಿ, ಅವನ ಸಕಲವು ಅರಿತವನಾಗಿರಲಿ, ಅವನು ಯಾವುದೇ ರೀತಿ ಕಲಿತವನಾಗಿರಲಿ, ಕಲಿಯಲಾರದವನಾಗಿರಲಿ, ದೇವರಿಗೆ ಅದು ಮುಖ್ಯ ಅಲ್ಲ, ಆತನ ಕರೆಯುವಿಕೆ ಅನ್ನೋದು ಮುಖ್ಯ.
ಇವತ್ತು ಈ ಲೋಕದಲ್ಲಿ, ಈ ಪ್ರಾಂತದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟೋ ಸೇವಕರುಗಳಾಗಿ ಬಂದ ದೇವರ ಸೇವೆ ಮಾಡಿ ಕೆಲವರು ಗತಿಸಿ ಹೋದರು, ಕಾಣದೆ ಹೋದರು, ಮರಣ ಹೊಂದಿದ್ರು. ಆದರೆ ಅವರ ಸೇವೆ ಯಾವತ್ತೂ ಸಾಯಲಿಲ್ಲ. ಆ ಸೇವೆ ಜೀವಂತವಾಗಿದೆ. ಕರ್ತನಿಂದ ಕರೆಯಲ್ಪಡುವ ಕರೆ, ದೇವರಿಂದ ಸ್ಥಾಪಿಸಲ್ಪಡುವ ಕೆಲಸ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯ. ಲೋಕದ ಎಲ್ಲ ಕೆಲಸದಕ್ಕಿಂತ ಉನ್ನತವಾದ ಕೆಲಸ ಪರಲೋಕದ ದೇವರ ಕೆಲಸ. ಎಲ್ಲ ಕೆಲಸಕ್ಕೂ ಒಂದು ಅಂತ್ಯವಿದೆ, ಎಲ್ಲ ಕೆಲಸಕ್ಕೂ ಒಂದು ಕೊನೆ ಇದೆ, ಎಲ್ಲ ಕೆಲಸಕ್ಕೂ ಒಂದು ರಿಟೈರ್ಮೆಂಟ್ ಇದೆ, ಎಲ್ಲ ಕೆಲಸಕ್ಕೂ ಒಂದು ದಿನಗಳ ಗುರುತಿಸಲ್ಪಟ್ಟಿದೆ ಕೊನೆಗಾಣಿಸಕ್ಕೆ. ಆದರೆ ದೇವರ ಕೆಲಸ ಮಾಡುವವನಿಗೆ ಯಾವತ್ತೂ ಕೊನೆ ಇಲ್ಲ. ಅದು ಕಡೆಯವರೆಗೂ, ಈ ಶರೀರದ ಉಸಿರಿರುವವರೆಗೂ, ಕಡೆದಾಗಿ ಮಣ್ಣಾಗಿ ಸೇರುವವರೆಗೂ ಅವನು ಆ ಕೆಲಸವನ್ನು ಮಾಡಲು ಬದ್ಧನಾಗಿರಬೇಕು, ನೇಮಿಸಲ್ಪಟ್ಟವನಾಗಿರುತ್ತಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ಈ ಲೋಕದ ಸೇವೆ, ಹೊಸ ಒಡಂಬಡಿಕೆ ಕಾಲದ ಸೇವೆ ಆರಂಭಿಸಲ್ಪಡಿತು. ಯೇಸುವಿನ ಸೇವೆಯಲ್ಲಿ ಹೇರಾಳವಾದ ಅದ್ಭುತಗಳು ನಡೆದು, ಹೇರಾಳವಾದ ಜನಗಳು ಸ್ವಸ್ಥವಾದರು, ಬಿಡುಗಡೆಯಾದರು. ಹೇರಾಳವಾದ ಜನರಿಗೆ ಸುವಾರ್ತೆಯು ತಲುಪಲ್ಪಡಿತು. ತಲುಪಿಸಿದ ನಂತರವಾಗಿ ಕರ್ತನು ಆ ದಿನಗಳಲ್ಲಿ ತನ್ನ ಸೇವೆಯನ್ನು ಮುಂದುವರಿಸಲಿಕ್ಕಾಗಿ ಆತನು ದೇವ ಸಮೂಹದಲ್ಲಿ ಪ್ರಾರ್ಥಿಸಿ, ಪ್ರಾರ್ಥನೆಯ ಮೂಲಕ ಅಪೋಸ್ತಲರನ್ನು ಆರಿಸಿದನು. 12 ಮಂದಿ ಅಪೋಸ್ತಲರು ತನ್ನ ಸೇವೆಯಲ್ಲಿ ರಕ್ಷಣೆ ಹೊಂದಿದವರು, ತನ್ನ ಸೇವೆಯ ಮೂಲಕ ದೇವರ ಕಡೆ ಬಂದವರು, ದೇವರನ್ನು ಅರಿತುಕೊಂಡವರಲ್ಲಿ ಉಳ್ಳವರಲ್ಲಿ ಕೆಲವರನ್ನು ಆರಿಸುತ್ತಾನೆ. ಇವತ್ತು ನನ್ನ ಪ್ರೀತಿ ಉಳ್ಳವರೇ, ಈ ಸಭೆಯಲ್ಲಿ ಇಲ್ಲ ಅನೇಕ ವರ್ಷಗಳ ಕಾಲ ಈ ಸೇವೆಯನ್ನು ನಡೆಸಿಕೊಂಡು ಬಂದ ಈ ಸೇವೆಯಲ್ಲಿ ಉಳ್ಳವರು ಅನೇಕರನ್ನ, ಸಭೆಯ ವಿಶ್ವಾಸಿಗಳಾಗಿ ಉಳ್ಳವರಲ್ಲಿ ಕೆಲವರನ್ನ ಇನ್ನೊಂದು ಹಂತಕ್ಕೆ ಸಭೆಯ ಕಾರ್ಯಗಳಿಗೆ ನೇಮಿಸುವ ಕೆಲಸಗಳು ಕಾಣಿಸಲ್ಪಡುತ್ತದೆ. ಸಭೆ ಯಾವತ್ತೂ ಒಂದೇ ಆಗಿರಬಾರದು. ಯಾವತ್ತು ಸಭೆ ಬೆಳೆಯಬೇಕು, ಅಭಿವೃದ್ಧಿ ಆಗಬೇಕು. ಯಾವತ್ತು ಸಭೆ ಆತ್ಮಿಕದಲ್ಲಿ ಬೆಳೆಯಬೇಕು, ವಾಕ್ಯದಲ್ಲಿ ಬೆಳೆಯಬೇಕು, ಜ್ಞಾನದಲ್ಲಿ ಬೆಳೆಯಬೇಕು, ಆತ್ಮಗಳಿಂದ ಬೆಳೆಯಬೇಕು, ಪರಿಶುದ್ಧತೆಯಲ್ಲಿ ಬೆಳೆಯಬೇಕು, ವಿಶ್ವಾಸದಲ್ಲಿ ಬೆಳೆಯಬೇಕು, ದೇವರನ್ನು ಅರಿತುಕೊಳ್ಳುವ ವಿವೇಕದಲ್ಲಿ ಒಂದು ಸಭೆ ಬೆಳೆದು ಬರಬೇಕು. ಯಾವಾಗ ಒಂದು ಸಭೆ ಯಾವುದು ಮಾಡದೆ ಬೆಳೆಯದೆ ಇದೆ ಅಂದರೆ ಅದು ಅನಾರೋಗ್ಯವುಳ್ಳ ಸಭೆ ಎಂಬುದಾಗಿ ಹೇಳ್ಬೋದು. ಅದು ಬಹಳ ವೀಕ್ನೆಸ್ ಆಗಿದೆ. ಅದಕ್ಕೆ ಎಷ್ಟು ಔಷಧಿ ಕೊಟ್ಟರು ಗುಣ ಆಗಲ್ಲ, ಅದು ಅನಾರೋಗ್ಯವುಳ್ಳದಾಗಿರುತ್ತೆ. ಯಾವಾಗ ಒಂದು ಸಭೆ ಆತ್ಮಿಕದಲ್ಲಿ ಬೆಳೀತದೋ ಆ ಸಭೆಯ ಅಭಿವೃದ್ಧಿಯನ್ನು ಕಾಣಬೇಕು. ಇವತ್ತು ಯೇಸು ಕ್ರಿಸ್ತನು ಪೇತ್ರನು ನೋಡಿ ಹೇಳಿದರು, ಪೇತ್ರನೇ ನೀನು ಬಂಡೆ, ನಿನ್ನ ಮೇಲೆ ನಾನು ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪೇತ್ರನ ಮುಖಾಂತರ ಅಪೊಸ್ತಲರ ಗ್ರಂಥದಲ್ಲಿ ಮೊದಲು ಪ್ರಸಂಗ ಮಾಡಿದ ಪೇತ್ರನು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದ್ರು. ಅಭಿಷೇಕನ ಹೊಂದಿ ಆತನು ಮೊದಲು ಮಾಡಿದ ಸಂದೇಶ, ಆ ಸಂದೇಶದ ಮೂಲಕ 3,000 ಜನ ರಕ್ಷಣೆ ಹೊಂದಿದ್ರು. ಅಪೊಸ್ತಲರ ಮೂಲಕ ಸ್ಥಾಪನೆಯಾದ ಸಭೆ, ಅದು ಯಾವತ್ತೂ ಆ ಸಭೆ ಈ ಲೋಕದಲ್ಲಿ ಅಳಿದು ಹೋಗಿಲ್ಲ. ಆ ಸಭೆನ ಯಾರು ಅಳಿಸಕ್ಕಾಗಿಲ್ಲ. ಯಾಕೆಂದರೆ ಅದು ಸ್ಥಾಪಕನು ಕರ್ತನಾದ ಯೇಸು. ಆ ಸಭೆ ಯಾವತ್ತೂ ಒಡೆದೋಗಿಲ್ಲ, ಸಭೆನ ಅಳಿಸಲು ಆಗಲಿಲ್ಲ. ಅಪೊಸ್ತಲರ ಮೂಲಕ ಆರಂಭಿಸಲ್ಪಟ್ಟ ಸಭೆ ಅದು. ಜನರು ಕೂಡಿ ಆರಾಧಿಸಿದರು, ಆರಾಧನೆ ಆರಂಭವಾಯಿತು. ದಿನದಿಂದ ಸಭೆ ಬೆಳೆಯಿತು. ಸೇವೆ ಬೆಳೆಯುವಾಗ ಸೇವೆಗೆ ಹೇರಾಳವಾದ ಅವಶ್ಯಕತೆಗಳು ಬರ್ತದೆ. ಸಭೆ ಅಭಿವೃದ್ಧಿ ಆದಾಗ ಅದಕ್ಕೆ ಅಗತ್ಯಗಳು ಬರುತ್ತೆ. ಸಭೆ ಅಭಿವೃದ್ಧಿ ಆಗುವ ಆತ್ಮಿಕ ಅಗತ್ಯಗಳು ಬರುತ್ತೆ. ಸಭೆ ಬೆಳೆಯುವಾಗ ಲೌಕಿಕವಾದ ಅಗತ್ಯಗಳು ಬರುತ್ತೆ. ಸಭೆ ಬೆಳೆಯುವಾಗ ಅದನ್ನು ಪಾಲಿಸುವವರು ಹೆಚ್ಚಾದ ಜನರು ಬೇಕಾಗ್ತಾರೆ. ಹಲ್ಲೆಲೂಯ. ಒಂದು ಸಭೆ ಒಳಗಡೆ ಇರುವ ವಿಧಾನಗಳನ್ನು ಕುರಿತು ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತೇನೆ. ಮೊದಲದಾಗಿ, ಒಂದು ಸಭೆ ಬೆಳೆಯುವಂಥ ವೇಳೆ ಸಭೆಯಲ್ಲಿ ಹೇರಳವಾದ ಸಭೆಯ ವಿಶ್ವಾಸಿಗಳು ತುಂಬಿರುತ್ತಾರೆ. ವಿಶ್ವಾಸಿಗಳು ಪ್ರಾರ್ಥನೆಯಲ್ಲಿ ಬೆಳೆಯಬೇಕು. ನಾವು ಅನೇಕರು ಸಭಾಪಾಲಕರಲ್ಲಿ ಇದ್ದೇವೆ. ಸಭಾಪಾಲಕರಾದ ನಮ್ಮ ಜವಾಬ್ದಾರಿಕೆ ಏನಂದ್ರೆ, ನಮ್ಮ ಸಭೆಯ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸಬೇಕು. ಅವರನ್ನ ಸಭೆಯ ಜನರಿಗಾಗಿ ಹೆಚ್ಚಿನ ಪ್ರಾರ್ಥನೆಯನ್ನು ಮಾಡಬೇಕು. ಅವರನ್ನ ಪರಿಶುದ್ಧ ಜೀವಿತದಲ್ಲಿ ನಡೆಸಬೇಕು. ನಾವು ಅವರನ್ನ ದೇವರ ಭಯದಲ್ಲಿ ನಿಲ್ಲಿಸಬೇಕು. ಅರಿಯಲಾರದ ದೇವರ ವಾಕ್ಯಗಳನ್ನು ಅವರಿಗೆ ಬೋಧಿಸುವವರಾಗಿ ಕಾಣಬೇಕು.
ಆ ಸಭೆಯ ಮಕ್ಕಳು ಕರ್ತನ ಪರಿಶುದ್ಧ ದಾರಿಯಲ್ಲಿ ನಡೆಸಲ್ಪಡುವುದಕ್ಕೆ ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನ ಒಬ್ಬ ಸೇವಕನು ಸಿದ್ಧ ಮಾಡಬೇಕು. ತನ್ನ ಸಭೆಯ ಜನರಿಗಾಗಿ, ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು. ಹೆಚ್ಚಿನ ಕಾಲ ಉಪವಾಸ ಪ್ರಾರ್ಥನೆ ಮಾಡಬೇಕು. ಸಭೆ ಮಕ್ಕಳ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕು. ಅವರ ಶಾಪಗಳಿಂದ, ಪೂರ್ವಿಕರ ಪಾಪದ ಕೃತ್ಯಗಳು, ಅವರ ಹಿನ್ನೆಲೆ ಬಂದಂತಹ ಎಲ್ಲ ದೇವರ ವಿರೋಧವಾದ ಕಾರ್ಯಗಳು ಅವರ ಕುಟುಂಬಗಳಿಂದ ಬಿಡುಗಡೆಯಾಗಿ ಅವರು ದೇವರ ಪರಿಶುದ್ಧತೆಯಲ್ಲಿ ಬೆಳೆಯುವುದಕ್ಕೆ ಒಬ್ಬ ಸಭಾಪಾಲಕನು ದೇವರ ಮುಂದೆ ಅಂಗಲಾಚಿ ಪ್ರಾರ್ಥಿಸುವವನಾಗಿ ಕಾಣಬೇಕು. ಯಾವ ರೀತಿಯಾಗಿ ಒಬ್ಬ ಸ್ತ್ರೀ, ಕಾನಾನ ಸ್ತ್ರೀಯಾದವಳು ದೇವರಾದ ಕರ್ತನ ಮುಂದೆ ಅವಳು ಓಡಿ ಹೋಗಿ, ದೇವರೇ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಆಕೆ ನಾವು ಒಂದು ದೆವ್ವದ ಕಾಟದಲ್ಲಿ ಬಾಧಿಸಲ್ಪಡ್ತಿದ್ದಾಳೆ, ಅವರನ್ನ ಬಿಡುಗಡೆ ಮಾಡಬೇಕು ಎಂಬುದಾಗಿ ಬೇಡಿಕೊಂಡು ಓಡ್ತಾಳೆ. ಆಗ ಯೇಸು ಕ್ರಿಸ್ತನ ಶಿಷ್ಯರು ಹೇಳ್ತಾರೆ, ಸ್ವಾಮಿ, ಈಕೆ ನಿನ್ನನ್ನು ಹಿಂಬಿಡದೆ ಓಡಿ ಬರ್ತಾ ಇದ್ದಾಳೆ, ಅವಳನ್ನ ಹಿಂದಕ್ಕೆ ಹೋಗುವಂತೆ ಹೇಳು ಸ್ವಾಮಿ ಅಂದ್ರು. ಆದರೆ ಕರ್ತನು ಉತ್ತರ ಕೊಡದೆ ಹೋದನು. ಮತ್ತೆ ಅವಳು ಬೇಳಾಡ್ತಾಳೆ. ಆಗ ಕಡೆಯದಾಗಿ ಯೇಸುವಿನ ಉತ್ತರ, ಮಕ್ಕಳಿಗೆ ಕೊಡುವ ರೊಟ್ಟಿಯನ್ನ ನಾಯಿ ಮರಿಗಳಿಗೆ ಹಾಕೋದು ಸಾಧ್ಯವಿಲ್ಲ, ಅಸಾಧ್ಯವಾದ ಕಾರ್ಯ ಎಂಬುದಾಗಿ ಹೇಳ್ತಾರೆ. ಆದ್ರೆ ಆಕೆ ಹೇಳ್ತಾಳೆ, ಹೌದು ಸ್ವಾಮಿ, ನೀವು ಹೇಳೋದು ಸತ್ಯ. ಮಕ್ಕಳು ತಿನ್ನುವ ರೊಟ್ಟಿ ಮೇಜಿನ ಮೇಲಿಂದ ಕೆಳಗೆ ಬೀಳುವ ಚೂರುಗಳು, ಅವರಿಗೆ ಬೇಡವಾದುದು ಕೆಳಗಾಗ್ತಾರಲ್ಲ, ಅವುಗಳನ್ನ ನಾಯಿ ಮರಿಗಳು ತಿನ್ನಬಹುದಲ್ವೇ? ಆದರೆ ಅದನ್ನು ಕೊಡುವಿರಾ? ನಿನ್ನ ಜನರಿಗೆ ಕೊಟ್ಟ ಬಿಡುಗಡೆ, ನಿನ್ನ ಜನರಿಗೆ ಆಶೀರ್ವಾದ ಮಾಡಿದ್ದು ನಿನ್ನ ಜನರು ಬೇಡವೆಂಬುದಾಗಿ ಹೊರಗಾಗ್ತಾರಲ್ಲ, ಆ ಕಾರ್ಯ ನನ್ನ ಮಗಳಿಗೆ ಕೊಡಕ್ಕೆ ಸಾಧ್ಯವಾ? ಆಗ ಆತನು ಹೇಳಿದ, ತಾಯಿ, ನಿನ್ನ ನಂಬಿಕೆ ಬಹಳ ದೊಡ್ಡದಾಗಿದೆ, ನಿನ್ನ ನಂಬಿಕೆಗೆ ಆ ಗುಣವೇ ಆಗ್ತದೆ, ಹೋಗು ಅಂದ್ರು. ಆ ಕ್ಷಣದಲ್ಲಿ ಆಕೆ ಮಗಳು ಸ್ವಸ್ಥವಾದಳು. ಹಲ್ಲೆಲೂಯಾ. ಆ ತಾಯಿ ಹೇಗೆ ತನ್ನ ಮಗಳಿಗಾಗಿ ಬೇಡಿಕೊಂಡಳು, ಒಬ್ಬ ಸಭಾಪಾಲಕನು ತನ್ನ ಸಭೆಗಾಗಿ, ತನ್ನ ಜನರಿಗಾಗಿ ಕರ್ತನ ಮುಂದೆ ರಾತ್ರಿ ಹಗಲು ಆತನ ಪಾದದಲ್ಲಿ ಕುಳಿತು ಬೇಡಿಕೊಳ್ಳುವವನಾಗಿ ತನ್ನ ಜನರಿಗೆ ಬಿಡುಗಡೆಯನ್ನ ತರಬೇಕು. ಆತನೇ ಒಂದು ಉನ್ನತವಾದ ಸಭಾಪಾಲಕ. ತನ್ನ ಜನರ ಆಶೀರ್ವಾದಕ್ಕಾಗಿ ಬೇಡಬೇಕು. ತನ್ನ ಜನರು ಮೂರ್ಖರು, ಸತ್ಯದ ಅರಿವಿಲ್ಲದವರು, ತನ್ನ ಸಭೆಗೆ ಬರುವಾಗ ಹೊಸದಾಗಿ ಅವರಿಗೆ ದೇವರನ್ನ ತಿಳ್ಕೊಳ್ಳುವ ಜ್ಞಾನ ಇಲ್ಲ, ಅವರಿಗೆ ಪರಿಶುದ್ಧತೆ ಅನ್ನುವುದೇ ಗೊತ್ತಿಲ್ಲ, ಅವರಿಗೆ ದೇವರ ವಾಕ್ಯದ ಒಂದು ಅರಿವಿಲ್ಲದ ಜೀವಿತದಲ್ಲಿದ್ದಾರೆ. ಆ ಜನರು ತಿಳಿದುಕೊಳ್ಳುವಂತೆ, ಅವರು ಸತ್ಯವನ್ನು ಅರಿಯುವಂತೆ, ಅವರ ಕರ್ತನನ್ನು ತಿಳಿದುಕೊಳ್ಳುವ ವಿವೇಕಕ್ಕೆ ಬರಲಿಕ್ಕಾಗಿ ಅವರಿಗಾಗಿ ಹಗಲು ರಾತ್ರಿ ಯೆಹೋವ ದೇವರ ಹತ್ರ ಆ ತಾಯಿ ಹೇಗೆ ಬೇಡಿದಳು, ಹಾಗೆ ಒಬ್ಬ ಸಭಾಪಾಲಕನು ತನ್ನ ಸಭೆ ಮಕ್ಕಳಿಗಾಗಿ ಬೇಡಬೇಕು. ಆಗ ಕರ್ತನು, ನಿನ್ನ ವಿಶ್ವಾಸದಂತೆ ನಿನ್ನ ಜನರು ಗುಣವಾಗುತ್ತಾರೆ, ಸಭೆ ಮಕ್ಕಳು ಬಿಡುಗಡೆ ಆಗ್ತಾರೆ. ಆಗ ಸಭೆಯಲ್ಲಿ ಒಂದು ದೇವರ ಕಾರ್ಯಗಳನ್ನು ಕಾಣಬಹುದು. ಆಗ ಆ ಸಭೆ ಸತ್ಯದಲ್ಲಿ, ವಚನದಲ್ಲಿ ಬೆಳೆಸಲ್ಪಡುವಾಗ ಅನೇಕ ಕಾರ್ಯಗಳು, ದೇವರ ಕ್ರಿಯೆ ಆ ಸಭೆಯಲ್ಲಿ ನಡೀತದೆ. ಅಪೊಸ್ತಲರ ಕಾಲದಲ್ಲಿ ನಡೆದ ಅದ್ಭುತ, ಅಪೊಸ್ತಲರ ಕಾಲದಲ್ಲಿ ಬಂದಂತಹ ಪರಿಶುದ್ಧಾತ್ಮನ ನಡೆಸುವಿಕೆ ಇವತ್ತಿನ ಸಭೆಗಳ ಒಳಗೆ ಕದಲಿಸಲ್ಪಡಬೇಕು. ಸಭೆಗಳು ದೇವರ ಉದ್ದೇಶವನ್ನ ಮಾಡುವುದು ಬಿಟ್ಟು ಯಾವುದೋ ಲೋಕದ ಕಡೆಗೆ ತಿರುಗಿ ಓಡ್ತಾ ಇದೆ. ದೇವರ ಚಿತ್ತವನ್ನ ಮರೆತು ಹೋಗಿದೆ. ದೇವರು ಎದುರು ನೋಡುವ ಕಾರ್ಯಗಳು ಸಭೆಗಳಲ್ಲಿ ಇವತ್ತು ಕಾಣುತ್ತಾ ಇಲ್ಲ. ಆದರೆ ಸಭೆಗಳೆಲ್ಲ ಲೌಕಿಕವಾದ ದೃಷ್ಟಿಯಲ್ಲಿ ಓಡುತ್ತಾ ಇದೆ. ಕರ್ತನು ಬರುವುದಾದರೆ ಆತನ ಬರುಹಣಕ್ಕೆ ಸಭೆಯನ್ನ ಪರಿಶುದ್ಧತೆಯಾಗಿ ತಯಾರು ಮಾಡಿ ಸಿದ್ಧತೆ ಮಾಡಬೇಕು. ಒಬ್ಬ ಸಭಾಪಾಲಕನ ಕರ್ತವ್ಯ. ತನ್ನ ಸಭೆಯ ಜನರು ದೇವರ ಬರುಹಣದಲ್ಲಿ ಎತ್ತಲ್ಪಡಬೇಕು. ಒಬ್ಬ ಸಭೆಯ ವಿಶ್ವಾಸಿಗಳು ಮರಣ ಹೊಂದುವುದಾದರೆ ಅವನು ದೇವರ ಮುಂದೆ ನಿಲ್ಲಬೇಕು. ಆ ಪರಿಶುದ್ಧತೆ ಕರ್ತನಲ್ಲಿ ನಡೆಸುವ ಕೆಲಸ ಒಬ್ಬ ಸಭಾಪಾಲಕನ ಕರ್ತವ್ಯ. ಇವತ್ತಿನ ಕಾಲಘಟ್ಟಗಳು ಹೇಗೆ ಓಡ್ತಾ ಇದೆ, ಯಾವ ರೀತಿಯಲ್ಲಿ ಹುಡುಕ್ತಾ ಇದೆ. ಸಭೆಗಳು ಬೆಳವಣಿಗೆಗೆ ತರಬೇಕು. ಆ ಸಭೆಗಳ ಒಳಗೆ ದೇವರು, ವಿಶ್ವಾಸದ ಒಳಗಡೆ ಒಂದು ಗುಂಪಿನ ಜನವನ್ನ ದೇವರು ಎಬ್ಬಿಸ್ತಾರೆ. ಆ ಎಬ್ಬಿಸುವಂತ ಒಂದು ವರ್ಗ ಯೆಹೋವನನ್ನ ಆರಾಧನೆ ಮಾಡುವ ವರ್ಗ. ಹಲ್ಲೆಲೂಯಾ. ಸಭೆಗಳಲ್ಲಿ ಆರಾಧಿಸುವವರು ಇರಬೇಕು. ಚರ್ಚ್ನಲ್ಲಿ ಆರಾಧನೆ ಮಾಡಬೇಕು. ದೇವ ಸಮೂಹವನ್ನ, ದೇವರ ಪರಲೋಕದ ದೇವ ಪ್ರಸನ್ನತೆ ಆರಾಧಿಸುವಾಗ ಸಭೆಯಲ್ಲಿ ಇಳಿದು ಬರಬೇಕು.
ಒಳಗಡೆ ಬರುವ ಮನುಷ್ಯ ಆರಾಧನೆಯಲ್ಲಿ ನಿಲ್ಲುವಾಗ ದೇವರ ಆತ್ಮದಿಂದ ಅವನು ಚಲಿಸಲ್ಪಟ್ಟು ಅವನ ಜೀವನ ನಡುಕ ಹುಟ್ಟಾಗಿ ಅವನು ತನ್ನನ್ನೇ ಹರಿಯದೆ ದೇವರಿಗೆ ಅರ್ಪಿಸಿಕೊಡಬೇಕು ಅವನನ್ನ. ಅದೇ ಕರ್ತನ ಆರಾಧನೆ. ಇಂದು ಆರಾಧನೆ ಮಾಡುವ ಕೃಪೆ, ಆರಾಧನೆ ಮಾಡುವಂತಹ ವರಗಳು, ಆರಾಧಿಸಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯಲ್ಲಿರುವ ಅನೇಕರು ಯುವಕರುಗಳು, ಯವನಸ್ಥ ಮಕ್ಕಳು ಸಭೆಯಲ್ಲಿ ಉಳ್ಳವರು ಎದ್ದೇಳಬೇಕು. ಇವತ್ತು ನಾವೆಲ್ಲ ಆರಾಧನೆಗಂದ್ರೆ ಬೇರೆ ಕಡೆಯಿಂದ ಕರೆಸ್ತೀವಿ. ಇದು ಸಭೆ ತಪ್ಪು ಮಾಡ್ತಾ ಇದೆ. ಸಭೆಯಲ್ಲಿರುವ ಜನರು, ಸಭೆಯಲ್ಲಿರುವ ವಿಶ್ವಾಸಿಗಳು, ದೇವರು ಕೊಡುವ ತಲಾಂತುಗಳು ಸಭೆಯಲ್ಲಿ ಆರಾಧಿಸಿ ಯವನಸ್ಥರಾಗಿ ಬರುವಾಗ ನಿಮಗೆ ಕೊಡಲ್ಪಡುವ ಆರಾಧಿಸುವ ಕೃಪಾ ವರಗಳನ್ನ ದೇವರ ಸೇವೆಯಲ್ಲಿ ಉಪಯೋಗಿಸಬೇಕು. ಅವನ ಆರಾಧಿಸಕ್ಕೆ ತಯಾರಾಗಬೇಕು. ಸಭೆಯ ಆರಾಧನೆಗೆ ಅರ್ಪಿಸಬೇಕು. ಒಬ್ಬನು ಪ್ರಾರ್ಥಿಸುವಾಗ, ಆರಾಧನೆ ನಡೆಸುವಾಗ ದೇವರ ಪ್ರಸನ್ನತೆ ಸಭೆ ಒಳಗೆ ಇಳಿದು ಬರಬೇಕು. ಕರ್ತನು ಕಾಣಬೇಕು. ಇವತ್ತಿನ ಆರಾಧನೆಗಳು ಬಹಳಷ್ಟು ದೇವರನ್ನು ಬಿಟ್ಟು ಯಾವುದೋ ಕಡೆಯಲ್ಲಿ ಹೋಗ್ತಾ ಇದೆ. ಎಷ್ಟೋ ಪೋಸ್ಟ್ಗಳು ನೋಡ್ತೀವಿ, ವಾಲ್ ಪೋಸ್ಟ್ಗಳು ನೋಡ್ತೀವಿ. ಮೀಟಿಂಗ್ಗಳ ಬಗ್ಗೆ ಪೋಸ್ಟರ್ ಹಾಕ್ತಾರೆ. ಮೀಟಿಂಗ್ ಪೋಸ್ಟ್ಗಳು ಬರುವಾಗ ಆರಾಧನೆ ನಡೆಸುವವರ ಪೋಸ್ಟ್ ಬರ್ತದೆ, ಪ್ರಸಂಗ ಮಾಡುವವರ ಪೋಸ್ಟ್ ಬರ್ತದೆ, ಆ ಆರಾಧನೆ ಸಭಾಪಾಲಕನ ಪೋಸ್ಟ್ ಬರ್ತದೆ. ಆದರೆ ದೇವರ ವಾಕ್ಯ ಪೋಸ್ಟಲ್ಲಿ ಇರೋದೇ ಇಲ್ಲ. ಬಹಳ ಗಮನ ಕೊಡಿ. ಎಷ್ಟು ಪೋಸ್ಟರ್ಸ್ ನೋಡಿ, ಎಷ್ಟು ಪೋಸ್ಟಲ್ಲಿ ದೇವರ ವಾಕ್ಯವನ್ನು ಗಮನಿಸ್ತೀರಾ? ಜನರು ತಮ್ಮನ್ನ ಹೆಚ್ಚಿಸಿಕೊಳ್ಳು ಹೊಗಳಲಿಕ್ಕೆ ಬಂದ್ಬಿಟ್ರು, ಆದರೆ ಹೊಗಳಬೇಕಾದ ಕರ್ತನು ಮರೆಯಾಗಿದ್ದಾನೆ. ಆತನು ಕಾಣ್ತಾ ಇಲ್ಲ. ಒಂದು ಸಭೆಯಲ್ಲಿ ಬೆಳೆಯುವಾಗ ಆರಾಧನೆಯನ್ನು ನಡೆಸುವ ಒಂದು ವರ್ಗದ ಜನ ಸಭೆಯೊಳಗೆ ಎದ್ದು ಬರ್ತಾರೆ. ಆರಾಧನೆ, ಕೀಬೋರ್ಡ್ ಬಾರಿಸುವೋ, ಸಂಗೀತ ನುಡಿಸುವೋ, ಅದು ಸಹ ಒಂದು ಸೇವೆ. ಕೆಲವು ಸಭೆಯಲ್ಲಿ ಮಕ್ಕಳನ್ನು ನೋಡ್ತೀವಿ, ಅವನಿಗೆ ಸ್ವಲ್ಪ ಹಾಡಾಡಕ್ಕೆ ಬಂದ್ರೆ 10 ಗಂಟೆ ಆರಾಧನೆ ಅಂದ್ರೆ ಅವನು 10 ಗಂಟೆಗೆ ಬರೋದೇ ಇಲ್ಲ. ಅವನ ಶೈಲಿ ಇಲ್ಲಾಗಿ 10:30 ಬಂದು ಕೆಳಗೆ ನಿಂತಿರ್ತಾನೆ. ಮೇಲ್ಗಡೆ ಪಾಸ್ಟ್ರು ಬಡ್ಕೊಳ್ತಾರೆ, ಎಲ್ರೋ ಆರಾಧನೆ ಸರಿ, ನೀನು ಆರಂಭಿಸು ಬರ್ಲಿ. ಅರ್ಧ ಬರುವಾಗ ಅವನು ಒಳಗೆ ಬರ್ತಾನೆ. ಬಿಡು ದಾರಿ ಬಿಡು ಅವನು ಆರಾಧಿಸು. ಎಲ್ಲಿ ಮೈಕ್ ಕೊಡ್ತೀರಾ? ಕೊಡಿ. ಎಲ್ಲಿ ಒಂದು ಬಾಟ್ಲ್ ನೀರು ಕೊಡ್ತೀರಾ? ಅಲ್ಲಿಂದ ಕೈ ಬೀಸ್ಕೊಂಬರೋರ್ಗೆ ನೀರು ತರ ಗೊತ್ತಿಲ್ವಾ? ಇಲ್ಲಿ ಬಂದು ನಿಂತಾಗ ಇವ್ರಿಗೆ ಒಬ್ಬ ನೀರು ಕೊಡಬೇಕು, ಒಬ್ಬ ಮೈಕ್ ಕೊಡಬೇಕು. ಆಗ ಇವ್ರು ಎಲ್ಲರೂ ಎದ್ದು ನಿಂತ್ರಿ ದೇವರನ್ನ ಆರಾಧಿಸೋಣ. ಯಾರಿಗೆ ಕರ್ತನನ್ನು ಆರಾಧಿಸಕ್ಕೆ ಸಿದ್ಧತೆಯಾದವನು ಸಭೆಯಲ್ಲಿ ಆ ಕೀಬೋರ್ಡ್ ವಾದ್ಯವನ್ನು ನುಡಿಸುವವನು 10 ಗಂಟೆ ಆರಾಧನೆ ಅಂದ್ರೆ ಅವನು 9:15 ಅರ್ಧ ಗಂಟೆ ಮುಂಚಿತವಾಗಿ ಆ ಸ್ಥಳದಲ್ಲಿ ಬಂದು ಕುಳಿತು ಪ್ರಾರ್ಥನೆಯಲ್ಲಿ ಕೂತಿರ್ಬೇಕು. ಅವನು ದೇವರ ಆತ್ಮನ ಅಭಿಷೇಕ ಇಳಿಬೇಕು. ಅವನು ಆರಾಧಿಸುವಾಗ ಇಸ್ ಪ್ರಿಪೇರ್, ತನ್ನನ್ನು ತಯಾರಿಸಬೇಕು. ದೇವ ಸಮೂಹದಲ್ಲಿ ಅವನ ಆರಾಧನೆ ಮಾಡುವಾಗ ದೇವ ಮಹಿಮೆ ಸಭೆಯನ್ನು ಆವರಿಸಿಕೊಳ್ಬೇಕು. ಅವನ ಕಿವಿಗಳು, ಆರಾಧಿಸುವವರ ಕಿವಿಗಳಲ್ಲಿ ದೇವರ ಆತ್ಮನ ಸ್ವರ ಕೇಳಿಸ್ಬೇಕು. ಅದು ಆರಾಧನಾ ನಾಯಕ. ಪ್ರತಿಯೊಂದು ಸಭೆಯಲ್ಲಿ ಇಂಥ ಆರಾಧನಾ ನಾಯಕರನ್ನ ದೇವರು ಸಿದ್ಧ ಮಾಡಿ ನಿಲ್ಲಿಸುವರು. ಇದು ಒಂದು ವರ್ಗದ ಸೇವೆ. ಆರಾಧನೆ ಮಾಡುವರು. ಇಲ್ಲಿ ಯಾರು ಸಭೆಯಲ್ಲಿ ಇದ್ದರೂ ಸಹ ಅಥವಾ ಬೇರೆ ಸಭೆಗಳಲ್ಲಿ ಉಳ್ಳವರು ಇದ್ದೀರಾ, ಇವತ್ತು ನಾನು ನಿಮಗೆ ಹೇಳುವ ಒಂದು ಕಿವಿ ಮಾತು, ದೇವ ಸಮೂಹದಲ್ಲಿ ಸರಿಯಾದ ವೇಳೆ ಇದನ್ನು ಪಾಲಿಸಬೇಕು. ಬಿಫೋರ್ ಹಾಫ್ ಅನ್ ಅವರ್, ಅರ್ಧ ಗಂಟೆ ಮುಂಚಿತವಾಗಿ ನಿನ್ನ ಸಭೆಯಲ್ಲಿ ಕುಳಿತು ನಿನ್ನ ಆರಾಧನೆ ವಾದ್ಯ ವೃಂದಕ್ಕಾಗಿ ದೇವ ಸಮೂಹದಲ್ಲಿ ಪ್ರಾರ್ಥಿಸಬೇಕು. ಅವನು ಪ್ರಾರ್ಥನೆ ಮಾಡಬೇಕು. ನೀನು ಮಾಡದು ಹೋದ್ರೆ ನಿನಗಿಂತ ಅಪ್ಪನಾದವನು ಒಬ್ಬ ಇದ್ದಾನೆ. ದೇವರು ಇನ್ನೊಬ್ಬನ ಎಬ್ಬಿಸ್ತಾನೆ, ಇನ್ನೊಬ್ಬ ಎದ್ದು ಬರ್ತಾನೆ. ಆರಾಧನೆ ಮಾಡುವ ಒಂದು ವರ್ಗದ ಜನ. ಎರಡನೇ ವರ್ಗ ಸಭೆಯ ಕಾರ್ಯಗಳನ್ನು ನಿರ್ವಹಿಸೋಕೆ ಆ ಸಭೆಯಲ್ಲಿ ಎರಡನೇ ಕಾರ್ಯ ದೇವರು ನೇಮಿಸುವರು ಹಿರಿಯರು. ಸಭೆಯಲ್ಲಿ ಹಿರಿಯರಾಗಿ, ಪ್ರಾಯದಲ್ಲಿ ದೊಡ್ಡವರಾಗಿ, ಸಭೆಯ ವಿಶ್ವಾಸದಲ್ಲಿ ಹಿರಿತನ ಉಳ್ಳವರು, ಸಭೆಗೆ ಆರಂಭ ಕಾಲದಲ್ಲಿ ಬಂದಂತಹ ಆ ಆದಿ ವಿಶ್ವಾಸಿಗಳು ಸಭಾ ಸೇವೆಗಳು ಆರಂಭಿಸಿದಾಗ ಇದ್ದಂತಹ ಸೇವೆಗೆ ಸಹಾಯಕರ ಕೆಲವು ಹಿರಿಯರನ್ನ ಆ ಸಭೆ ಒಳಗೆ ದೇವರು ಇಡ್ತಾರೆ. ಕೆಲವು ಸಭೆಗಳಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆ. ಇದೇನು ರಾಜಕೀಯ ಪೋಸ್ಟ್ ಇದ್ದಂಗೆ. ನಾನು ನಿನ್ನೆ ಬಂದೆ, ನನ್ನನ್ನು ಗಮನಿಸಲೇ ಇಲ್ಲ ಪಾಸ್ಟ್ರು, ಅವ್ರಿಗೆ ರೊಕ್ಕ ಕೊಡೋರ್ಗೆ ಮಾತ್ರ ಮುಂದೆ ಕರೀತಾರೆ.
ಇದೇನು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ತುಂಬ ಡೊನೇಷನ್ ಕೊಡೋರಿಗೆ ಪೋಸ್ಟ್ ಕೊಡೋದಾ? ನೋ. ದೇವರ ಕೆಲಸ ಮಾಡುವ ಒಬ್ಬ ಕೆಲಸಗಾರ, ದೇವರ ಸಭೆ ಒಳಗಡೆ ನಾನು ಆ ಸ್ಥಾನಕ್ಕೆ ಬರುವುದಾದರೆ, ಹಿರಿತನದಲ್ಲಿ ನಾನು ಈ ಸಭೆಯಲ್ಲಿ 20 ವರ್ಷಗಳು ಇದ್ದವರು, ಸಭೆಯ ಬಗ್ಗೆ, ಸೇವೆ ಬಗ್ಗೆ, ಸೇವಕರ ಕುರಿತು ಸಭೆಯ ಎಲ್ಲ ಕಾರ್ಯಗಳನ್ನು ಅರಿತವನಾಗಿದ್ದೇನೆ, ನಾನು ಇದರ ಜವಾಬ್ದಾರಿಕೆಯನ್ನು ಹೊತ್ತುಕೊಳ್ಳುವೆ. ಅವರೇ ಹಿರಿಯರು. ಪಾಸ್ಟ್ ಇಲ್ಲ, ಅವರು ಬರೋದು ತಡ, ನಾನು ಆ ಕೆಲಸವನ್ನು ರೆಡಿ ಮಾಡಬೇಕು ಸಭೆ ಒಳಗೆ. ಪಾಸ್ಟ್ ಇಲ್ಲ, ಇವತ್ತು ಸಭೆನ ಕ್ಲೀನ್ ಮಾಡಿ ನಾನು ತೆರೆದಿಡಬೇಕು. ಸೇವಕರು ಬರುವುದು ಆರಾಧನೆ ಸಮಯ, ಆ ಬೇಕಾದ ಕಾರ್ಯವನ್ನು ಗಮನಿಸಬೇಕು. ಇವತ್ತು ಸಭೆಗೆ 2 ಕುಟುಂಬ ಬಂದಿಲ್ಲ. ವೈ? ಯಾಕೆ ಇವರು ಬಂದಿಲ್ಲ? ಏನು ಸಮಸ್ಯೆ? ಅವರನ್ನು ಹೋಗಿ ಸಂಧಿಸಿ, ಏನು ಸಮಸ್ಯೆ, ಯಾಕೆ ನೀವು ಈ ಭಾನುವಾರ ಸಭೆಗೆ ಬಂದಿಲ್ಲ, ನಿಮ್ಮ ಸಮಸ್ಯೆ, ನಿಮಗೆ ಏನು ಅವಶ್ಯಕತೆ, ಕಾರಣಗಳನ್ನು ಹೋಗಿ ಸಂಧಿಸಿ ವಿಚಾರಿಸಿ, ಅವರನ್ನು ಸೋತಿದ್ದರೆ, ಸಮಸ್ಯೆಗಳಿದ್ದರೆ ಆದರಣೆ ಪಡಿಸಿ ಅವನ ಸಭೆಗೆ ಬರುವಂತೆ ಪ್ರೇರೇಪಿಸುವ ಕೆಲಸ ಹಿರಿಯರು. ಹಲ್ಲೆಲೂಯಾ. ಸೇವೆಯಲ್ಲಿ ಬಹಳ ಸಮಸ್ಯೆ ಬರುತ್ತೆ. ಸೇವಕನು ಕೂಡ ನಮ್ಮ ಹಾಗೆ ಮನುಷ್ಯನೇ. ಆತ ಏನು ಪರಲೋಕದಿಂದ ಇಳಿದು ಬಂದಿಲ್ಲ. ಆತನಿಗೂ ನೂರಾರು ಒತ್ತಡ, ಕುಟುಂಬದ ಒತ್ತಡ, ಸಭಿಕರ ಒತ್ತಡ, ಸೇವೆಯ ಒತ್ತಡ, ಪ್ರಾರ್ಥನೆಯ ಒತ್ತಡಗಳಲ್ಲಿ ಆತನು ಕೆಲವು ಸಮಯ ಬಲಹೀನವಾಗಿಬಿಡ್ತಾನೆ. ಆ ಸಂದರ್ಭ ಈ ಹಿರಿಯರು ಜೊತೆಯಾಗಿ ಬಂದು, ಹೆದರಬೇಡಿ, ನಾವು ನಿಮ್ಮ ಜೊತೆಲಿ ಇದ್ದೇವೆ, ಧೈರ್ಯವಾಗಿ ನಿಂತ್ಕೊಳ್ಳಿ ಪಾಸ್ಟೇ, ನೀವು ಯಾವ ಕಾರಣಕ್ಕೂ ಧೈರ್ಯಗೆಡಬಾರದು, ನಾನು ನಿನಗೆ ಹೆಗಲು ಕೊಡ್ತೇನೆ. ಸಭೆ ಒಳಗೆ ನಿಂತುಕೊಳ್ಳುವನೇ ಹಿರಿಯನು. ಅದಕ್ಕೆ ಸಭೆಯಲ್ಲಿ ಹಿರಿಯರನ್ನ ಇಡೋದು ದೇವರು. ಇವತ್ತು ಹಿರಿಯರುಗಳು ಏನು ಮಾಡ್ತಾರೆ? ಪಾಸ್ಟ್ ಇಲ್ಲ ಅಂದರೆ ಇವನು ಇನ್ನೊಂದು ಚರ್ಚ್ ಓಪನ್ ಮಾಡ್ತಾನೆ. ಪಾಸ್ಟ್ ಜೋರು ಮಾತಾಡಿದ್ರೆ, ನನ್ನನ್ನು ಕೇಳದ ನೀನು, ನನ್ನ ಕೇಳದ ನಿನ್ನಿಷ್ಟಕ್ಕೆ ಮಾಡ್ದ, ನಾನು ಯಾರಂತ ನನ್ನ ಪವರ್ ಇನ್ನೊಂದು ತಿಂಗಳಲ್ಲಿ ತಿಳ್ಕೊಳ್ತೀಯ. ಇವರ ಮನೆ, ಇವರ ಪರಿಚಯ, ಇವರ ಫ್ಯಾಮಿಲಿ ಎಲ್ಲರೂ ಒಂದು ತಿಂಗಳು ಇವರಿಗೆ ಸಪ್ರೇಟಾಗಿ ಪ್ರಸಂಗ ಮಾಡಿ ಬರೋ ರೋಡಲ್ಲಿ ಒಂದು ಚರ್ಚ್ ಸ್ಟಾರ್ಟ್ ಮಾಡ್ತಾರೆ. ಹಿರಿಯರು ಭಾಳ ಪಾಸ್ಟರ್ಗಳಿಗೆ ನನ್ನ ಕೇಳಿ ಮಾಡಬೇಕು. ಓ ಸೇವೆ, ಒಂದು ಮೀಟಿಂಗ್ ಮಾಡಬೇಕು, ನಾಳೆ ಬೆಳಗ್ಗೆ ಒಂದು ಮೀಟಿಂಗ್ ನಡೆಸೋಣ ಪಾಸ್ಟರ್, ನಾನು ಹೇಳುವ ಪಾಸ್ಟರ್ನ ಕರೆಸು, ಯಾರನ್ನ ಕರಿಬೇಡ. ಹಿರಿಯರು ಪಾಸ್ಟರ್ನ ಆಡಳಿತ ಮಾಡೋಕ್ಕಲ್ಲ ಹಿರಿಯರು ಇರೋದು, ಪಾಸ್ಟರ್ ಕೆಳಗಡೆ ಇರಬೇಕು ಹಿರಿಯರು. ಹಣ ಕೊಡ್ಬೋದು, ದುಡ್ಡು ಕೊಡ್ಬೋದು, ಸಹಾಯ ಮಾಡ್ಬೋದು, ಹಾಗಂತಲೇ ಪಾಸ್ಟ್ನ ರೂಲ್ಡ್ ಮಾಡೋದಲ್ಲ. ಒಬ್ಬ ಅಭಿಷಕ್ತನನ್ನು, ದೇವರಿಂದ ಆರಿಸಲ್ಪಟ್ಟ ಒಬ್ಬ ಅಭಿಷಕ್ತ ವ್ಯಕ್ತಿಯನ್ನು ಒಬ್ಬ ಸಭೆಯಲ್ಲಿರೋ ಮನುಷ್ಯ ಆಳ್ವಿಕೆ ಮಾಡಬಾರ್ದು. ಅವನ ಆಳ್ವಿಕೆ ಮಾಡುವುದಾದರೆ, ಅವನವನ್ನ ರೂಲ್ಡ್ ಮಾಡೋಕ್ಕೆ ಬರುವುದಾದರೆ, ಅದು ದೇವರ ದೃಷ್ಟಿಯಲ್ಲಿ ಮಹಾ ದೊಡ್ಡ ಪಾಪ, ಬಿಗ್ ಸಿನ್. ದೇವರು ಒಬ್ಬ ಸೇವಕನಿಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಆ ದರ್ಶನವನ್ನು ನೆರವೇರಿಸೋದಕ್ಕೆ ಜೊತೆಗಾರನಾಗಿಯೇ ನಾವು ಬರಬೇಕು ವಿನಃ ಆ ದರ್ಶನಕ್ಕೆ ಅಡ್ಡಿಯಾಗಿ ನಿಲ್ಲಬಾರ್ದು. ಆ ಸೇವೆಗೆ ಕಂಟಕವಾಗಿ ಬರಬಾರ್ದು. ಆ ಸೇವೆಯನ್ನು ವಿರೋಧಿಸಿ ಅದಕ್ಕೆ ವಿರುದ್ಧವಾಗಿ ಜನರನ್ನು ಎತ್ತಿ ಕಟ್ಟಬಾರ್ದು. ಅದು ಕರ್ತನ ಸಭೆಯಲ್ಲಿ ಇರುವ ಕಾರ್ಯಗಳಲ್ಲ. ಯಾವ ಹಿರಿಯರು ಯಾವ ಸಭೆಯಲ್ಲಿದ್ದರೂ ಸಭೆಗೆ, ಸೇವಕರಿಗೆ ಹೆಗಲು ಕೊಡಬೇಕು. ಅದಕ್ಕೆ ಅವನ ಹಿರಿಯರಾಗಿ ನೇಮಿಸುವುದು. ಸಭೆಗೆ ಕೆಲವು ಕುಟುಂಬ ಬಂದಿಲ್ಲ, ಒಬ್ಬ ಮನುಷ್ಯ ಎಲ್ಲರನ್ನೂ ಸಂತೋಷಪಡಿಸೋಕ್ಕಾಗಲ್ಲ. ಒಂದು ಮನೆ 4 ಮಕ್ಕಳಿದೆ, 4 ಮಕ್ಕಳನ್ನ ಕೇಳಿ ನೋಡಿ, ನಿಮ್ಮಪ್ಪ ಹೆಂಗೆ ಅಂತ ಕೇಳಿ, ದೊಡ್ಡವನೇ ಹೇಳ್ತಾನೆ, ಏನೇ ಇದ್ರೂ ಲಾಸ್ಟ್ ನಮ್ಮ ತಂಗಿ ಮೇಲೇನೂ ತುಂಬ ಪ್ರೀತಿ, ನನ್ನ ಕೇರೇ ಮಾಡ್ತಿಲ್ಲ. ಎರಡನೇವನ್ನ ಕೇಳಿ, ಏನೇ ಇದ್ರೂ ನಮ್ಮಮ್ಮ ನಮ್ಮ ಲಾಸ್ಟ್ ಅಣ್ಣನ ಮೇಲೇನೂ ತುಂಬ ಪ್ರೀತಿ. ಇನ್ನೊಬ್ಬನ ಕೇಳಿದ್ರೆ, ಈ ಮನೆಯಲ್ಲಿ ನನ್ನ ಮರ್ತೇ ಹೋಗ್ಬಿಟ್ಟಿದ್ದಾರೆ, ನನ್ನ ಯಾರಂತೂ ಗೊತ್ತಿಲ್ಲ ಈ ಮನೆಗೆ. ಇನ್ನೊಬ್ಬನ ಕೇಳಿದ್ರೆ, ಇನ್ನೇನಂದರೆ ನಮ್ಮಪ್ಪ ಯಾವಾಗಲೂ ನಮ್ಮ ಅಣ್ಣ ಬಾಲ ಹಿಡ್ಕೊಂಡಿರ್ತಾನೆ, ಅವನೇ ಮೇನ್, ನಾವೆಲ್ಲ ಮಕ್ಕಳೆಲ್ಲ. ಇನ್ನೂ ಸ್ವಲ್ಪ ಜೋರು ಮಾತಾಡೋ ಯಾಕೆ ಹುಟ್ಟಿಸಿದ್ರಿ ನನ್ನ ಈ ಮನೆಯಲ್ಲಿ? ಆಗ ಅವ ಹೇಳ್ತಾನೆ, ನೀನು ಹಿಂಗೆ ಕೇಳ್ತೀಯ ಅಂದರೆ ಹುಟ್ಟಿದಾಗಲೇ ಕತ್ತಿ ಹಿಡಿತಾ ಇದ್ದೆ, ಅವತ್ತು ಬಿಟ್ಟಿದ್ದು ತಪ್ಪಾಯಿತು ನಿನ್ನ. ಒಂದು ಮನೆ ಒಳಗಡೆ ಒಬ್ಬ ತಂದೆ ಒಳ್ಳೆಯವನಂತ ಯಾರು ಹೇಳಕ್ಕೆ ಬರಲ್ಲ. ಒಬ್ಬ ಮಗ ಏನು ತಂದೆಗೆ ಕಂಡೀಷನ್ ಹಾಕಿದ್ರು, ಅವನ ತಂದೆಯ ಮೊದಲ ಶತ್ರು ಮಗ. ಮಗನ ಕೇಳಿದ್ರೆ, ಯಾರು ನಿನ್ನ ವಿರೋಧಿ ಅಂದರೆ, ನನಗೊಬ್ಬ ಮಹಾದೊಡ್ಡ ವಿರೋಧಿ ಇದ್ದಾನೆ, ಅವನು ಯಾವಾಗ ಹೋಗ್ತಾನೆ ಕಾಯ್ತಾ ಇದ್ದೀನಿ. ಯಾರು ಅಂದರೆ, ನಮ್ಮ ಅಮ್ಮನ ಗಂಡ ಇದ್ದಾನೆ ನೋಡು, ಅವನೇ ನನ್ನ ವಿರೋಧಿ.
ಅಪ್ಪನ ಹೆಸರು ಕೂಡ ಹೇಳಕ್ಕೆ ರೆಡಿ ಇರಲ್ಲ. ಏನು ಕೆಲಸ ಮಾಡಿದ್ರು ಬೇಡ ಅಂತಾನೆ, ಏನು ಮಾಡಕ್ಕೆ ಹೋದ್ರು ನನಗೆ ಅಡ್ಡಿಪಡಿಸ್ತಾನೆ, ನಾನು ಏನು ಹೇಳಿದ್ರು ನನ್ನ ಮಾತು ಕೇಳೋದೇ ಇಲ್ಲ. ಆ ಮನುಷ್ಯನಿಗೆ ನಾನು ಬೆಳೆಯೋದೇ ಇಷ್ಟ ಇಲ್ಲ. ಆದರೆ ಅವನು ಬೆಳೆದು ದೊಡ್ಡವನಾಗ್ತಾನೆ, ಅವನಿಗೆ ಮದುವೆ ಆಗಿ, ಅವನಿಗೆ ಮಕ್ಕಳಾಗಿ, ಅವನ ಅಪ್ಪನಾಗಿ, ಅವನ ಮಗ ಮಾತಾಡುವಾಗ ಹಾಗೆ ಹೇಳ್ತಾನೆ, ನಮ್ಮಪ್ಪ ಒಳ್ಳೆಯವನು, ಅದು ಆಗಾಗ ಲೂಸ್ ಇದ್ದಂಗೆ ಕೂಗಾಡ್ತಿದ್ದ, ಆದರೆ ತುಂಬ ಒಳ್ಳೆಯವನು ನಮ್ಮಪ್ಪ ಅಂತ. ಆಗ ತಿರುಗಿ ನೋಡಿದಾಗ ಅವ್ರ ಅಪ್ಪ ಇಲ್ಲ ಅಲ್ಲಿ, ಅವ್ರ ಅಪ್ಪ ಸತ್ತು 20 ವರ್ಷ ಆಯ್ತು. ಯಾವಾಗ ಒಬ್ಬನ ಅರ್ಥ ಮಾಡಿಕೊಳ್ಳೋ ಸ್ಥಾನಕ್ಕೆ ಬರ್ತೀವೋ ಅವತ್ತು ಅವ್ರು ಇರಲ್ಲ ನಮ್ಮ ಮನೆಯಲ್ಲಿ. ಆ ಇರುವಾಗ ಅವರ ಬೆಲೆ ಗೊತ್ತಿರಲ್ಲ. ಒಂದು ಕುಟುಂಬವೇ ಈ ರೀತಿ ಆದರೆ 100 ಮನೆಯನ್ನ ಸೇರಿಸೋ ಸಭೆಯ ಸಭಾಪಾಲಕನ ಪರಿಸ್ಥಿತಿ ಹೇಗಿರ್ಬೋದು? ಒಬ್ಬರು ಪ್ರೇಯರ್ ಕರೀತಾರೆ, ಆವಾಗ ತಾನೇ ಈ ಪಾಸ್ಟ್ಗೆ ಹುಷಾರಿಲ್ಲ, ಇನ್ನೊಬ್ಬರಿಗೆ ಹುಷಾರಿಲ್ಲ ಅಂದಾಗ ಅಲ್ಲಿ ಹೋದಾಗ ಅವನು ಬಂದಿರ್ತಾನೆ, ನೋಡು ನಿನ್ನೆ ನಾನು ಕರೆದಾಗ ಬಂದಿಲ್ಲ, ಇವ್ರಿಗೆ ನೋಡಿ ಬಿದ್ದು ಎದ್ದು ಬಂದವ್ರೆ. ಪಾಸ್ಟ್ಗಳ ಬದುಕು ಬಹಳ ಕಷ್ಟ. ಎಲ್ಲ ಅವ್ರು ಹೇಳೋದೆಲ್ಲ ಕೇಳಿಕೊಂಡು ಉಗಿಸ್ಕೊಂಡು, ಅವ್ರು ಏನೇ ಹೇಳಿ ಉಗಿಸ್ಕೊಂಡು ಮುಖ ಒರೆಸ್ಕೊಂಡು ಸೋತ್ರ ಪಾಸ್ಟರ್ ಅಂದರೆ ಪ್ರೈಸ್ ಲಾರ್ಡ್ ಅಂತ. ಆ ನಿನ್ನೆ ಏನೇನು ಬೈದ ಎಲ್ಲ ಗೊತ್ತು. ಅದರಲ್ಲಿ ಕೆಲವರು ಇಟ್ಟಿರ್ತಾರೆ, ಇವನ ಹತ್ರ ಹೇಳಿದ್ರೆ ಇವನೇ ಹೋಗಿ ಪಾಸ್ಟ್ರಿಗೆ ಹೇಳೋದು, ಇವನೇ ಅವನಿಗೆ ಜೊತೆಯಾಗಿರೋನು, ಅವನಿಗೆ ಎಲ್ಲ ಹೇಳೋದು. ಅವರೆಲ್ಲ ಬಂದು ಹೇಳಿರ್ತಾರೆ, ಪಾಸ್ಟ್ರಿಗೆ ಗೊತ್ತು. ಅದೆಲ್ಲ ಕೇಳಿಸ್ಕೊಂಡು ನೆಕ್ಸ್ಟ್ ಡೇ ಬರ್ತಾನೆ, ಪಾಸ್ಟ್ರೇ ಒಂದು ಪ್ರೇರ್ ಮಾಡ್ತೀರಾ ನನಗೆ ಅಂತ. ಆಹಾ, ನೆನ್ನೆಲ್ಲ ಇಷ್ಟು ಮಾತಾಡಿ ನೀನು ಏನಂತ ಪ್ರೇಯರ್ ಮಾಡಲಿ ಮಾರಯ್ಯ? ಸರಿ, ಹಾಕು ಮೊಣಕಾಲು, ದೇವರೇ ಸ್ತೋತ್ರ, ಈತನ ಆಶೀರ್ವದಿಸು, ಅಭಿಷೇಕಿಸು, ಕುಟುಂಬ ಆಶೀರ್ವದಿಸು, ಸಭೆ, ಇವರ ಮಕ್ಕಳು, ಉದ್ಯೋಗ ಎಲ್ಲ ಆಶೀರ್ವದಿಸು, ಯೇಸುವಿನ ನಾಮದಲ್ಲಿ ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಇದೇ ಪಾಸ್ಟರ್ ಬದುಕು, ಬಯಸ್ಕೊಂಡು ಅರಸುವ ಕೆಲಸ. ಇದು ಸಭೆ ಒಳಗಡೆ ಹೇರಾಳವಾದ ಸಮಸ್ಯೆಗಳು. ಆ ಸಮಸ್ಯೆಗಳು ಬರುವಾಗ ಸಭೆಯಲ್ಲಿರೋ ಒಬ್ಬ ಎಲ್ಡರ್, ಒಬ್ಬ ಹಿರಿಯವನಾಗಿ ನಿಂತ್ಕೊಳ್ಳೋ ಮನುಷ್ಯ ಅದನ್ನು ಅರ್ಥ ಮಾಡಿಕೊಂಡಾಗ ಸಭೆ ಮಕ್ಕಳಿಗೆ ಹೋಗಿ ಹೇಳಬೇಕು, ಹೇ, ಅವರು ನಮ್ಮ ಸಭೆಯ ಪಾಲಕರು, ನಮಗೊಬ್ಬ ಆತ್ಮಿಕವಾದ ತಂದೆ. ನಿನ್ನ ಒಂದು ಮನೆ, ನಿನ್ನ ಹೆಂಡತಿ ನಿನ್ನ ಮಾತು ಕೇಳ್ತಾಳ ಹೇಳು? ನಿನ್ನ ಮಕ್ಕಳು ಕೇಳ್ತಾರ? ಕೇಳಲ್ಲ. ನಿನ್ನ ಮಕ್ಕಳೇ ಕೇಳಲ್ಲ ಅಂದರೆ ಅವರ 50 ಕುಟುಂಬನ ಹೆಂಗೆ ನಡೆಸಬಹುದಲ್ವಾ? ಅವರ ಪರಿಸ್ಥಿತಿ ಅರ್ಥ ಮಾಡಬೇಕು. ಸೇವಕರಿಗಾಗಿ ಮಾತಾಡಬಾರ್ದು, ಅವರಿಗೆ ಸಾಕಷ್ಟು ಸಮಸ್ಯೆಗಳಿದೆ. ನೀನು ಈ ರೀತಿಯಾದ ಸನ್ನಿವೇಶ ಸೇವಕರ ಬಗ್ಗೆ ಮಾತಾಡಬಾರ್ದು. ಅದನ್ನ ದೂರ ಹಾಕಿ ದೇವರ ಸನ್ನಿಧಿಗೆ ಬಾ. ನಿನಗೆ ನಾಳೆ ಅರ್ಥ ಆಗುತ್ತಂತ ಆ ಮನುಷ್ಯನನ್ನ ಕನ್ವಿನ್ಸ್ ಮಾಡಿ ಅವರನ್ನ ಸಭೆಯಲ್ಲಿ ನಿಲ್ಲಿಸೋದೇ ಒಬ್ಬ ಸಭಾ ಹಿರಿಯನ ಕೆಲಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಗೆ ಬೇಕಾದ ಸಕಲವನ್ನ ಕಲಿಸಬೇಕು. ಅವರು ಸೋತು ಹೋಗ್ತಾರೆ, ಅವ್ರನ್ನ ಬಲಪಡಿಸ್ಬೇಕು. ಒಂದು ಸಭೆಯ ಕಾರ್ಯಗಳು ನಡೆಯುವಾಗ ಸಭಾ ಹಿರಿಯನು ಬರ್ಬೇಕು. ಅಯ್ಯ, ಏನ್ ಮಾಡ್ತೀರಾ? ಹೆದರಬೇಡಿ, ನಾನು ಬರ್ತೇನೆ, ನನ್ನ ಕುಟುಂಬ ಬರುತ್ತೆ, ನಡೀರಿ, ದೇವರ ಕಾರ್ಯ ಮಾಡಕ್ಕೆ ಮುಂದೆ ನಿಂತ್ಕೊಳ್ಳೋಣ. ಸೇವಕರನ್ನ ಹಗಲು ಎಡಗಡೆ ಬಲಗಡೆ ಪ್ರೋತ್ಸಾಹ ಪಡಿಸುವಾಗನೇ ಆತನು ಸಭೆಯ ಹಿರಿಯವನಾಗಿರಲು ಸಾಧ್ಯ. ಆಮೇನ್. ಸಭಾಪಾಲಕರಿಲ್ವಾ? ಅವತ್ತು ಅವರ ಆರಾಧನೆ ನಡೆಸಬೇಕು. ಸಭಾಪಾಲಕರಿಲ್ವಾ? ವಾಕ್ಯವನ್ನು ಹೇಳಬೇಕು. ಒಬ್ಬ ಸಭಾಪಾಲಕನಿಲ್ಲವಾ? ಆ ಸಭೆಯನ್ನ ಆತನೇ ಮುಂದುವರಿಸಿ ಮುತುವರ್ಜಿ ವಹಿಸಿಕೊಂಡು ಆ ಸಭೆಯನ್ನು ನಡೆಸಬೇಕು. ಅದಕ್ಕೆ ಸಭೆಯ ಹಿರಿಯರನ್ನ ಇಡೋದು. ಇವತ್ತು ಹಿರಿಯರುಗಳು ಏನು ಹೇಳ್ತಾರೆ? ನನ್ನನ್ನು ಪಾಸ್ಟರ್ ಕೇರೇ ಮಾಡ್ತಿಲ್ಲ. ಈ 4 ವರ್ಷ ಮಗುನ ಬಾಟ್ಲು ಅಮೂಲ್ ಡಬ್ಬಿನ ಕೈ ಕೊಟ್ಬಿಟ್ಟು ಕುಡ್ದ ಇಲ್ಲ ಅಂತ ಕೇಳಕ್ಕೆ. 25 ವರ್ಷದ ವಿಶ್ವಾಸಿ ನೀನು, 30 ವರ್ಷ ಕಾಲ ನಿನಗಾಗಿಯೇ ಜೀವನ ಯೌವನ ಎಲ್ಲ ಕಳೆದು ಪ್ರಾರ್ಥಿಸಿ 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 ಬಾಡಿಯಲ್ಲಿರೋ ಶಕ್ತಿ ಎಲ್ಲ ಕಳೆದೋಗಿ ಶುಗರ್ ಫ್ರೀ ತಗೊಂಡವ್ರೆ. ಈಗ 25 ವರ್ಷ ನಿನಗೆ ಪ್ರಾರ್ಥಿಸಿ, ನಿನ್ನ ಮಕ್ಕಳಿಗೆ ಪ್ರಾರ್ಥಿಸಿ, ನಿಮ್ಮ ಹೆಂಡತಿಗೆ ಪ್ರಾರ್ಥನೆ ಮಾಡಿ, ವಾಕ್ಯ ಹೇಳಿ, ಉಪವಾಸ ಮಾಡಿ 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 ಪಾಸ್ಟರ್ ಬಾಡಿ ಎಷ್ಟಿದೆ ಅಂದರೆ 360 ರನ್ನಿಂಗ್ ರೇಸಲ್ಲಿದೆ. ಏನಂದರೆ ಶುಗರ್. ಫಾಸ್ಟಿಂಗ್ ಹಿಂದೆ 200, ಮುಂದೆ 300. ಆಗ ಅವ್ರ ಹಿಂದೆ ಯಾರು ಅಂದರೆ BP ಐತೆ. ಇಷ್ಟು ವರ್ಷದ ಬಿಲಿವರ್ ಚರ್ಚಲ್ಲಿ ಹೇಳ್ತಾರೆ, ನನ್ನ ಪಾಸ್ಟ್ ನೋಡಲೇ ಇಲ್ಲ, ನಾನು ಮುಂದೆ ಬಂದೆ, ಅವ್ರು ಹಿಂಗೆ ಹೋದರು, ನನ್ನ ಮಕ್ಕಳನ್ನ ಹಿಂಗೆ ನೋಡಿದ್ರು. ಅಷ್ಟು ವರ್ಷಗಳ ಕಾಲ ನೀನು ಏನು ಕಲಿತೆ? ನಿನಗೆ ಯಾಕೆ ಈ ರೀತನ ಪೋಸ್ಟ್ ಬೇಕು?
ದಿಸ್ ವಾಸ್ ವೆರಿ ಬ್ಯಾಡ್. ಒಬ್ಬ ಸಭೆಯ ಹಿರಿಯವರಾಗಿ ಬರುವರು, ಸೇವೆಗೆ, ಸೇವಕರಿಗೆ ಸಹಾಯಕರಾಗಿ, ಸಭೆಯ ಅಭಿವೃದ್ಧಿಗಾಗಿ ಪ್ರಯಾಸ ಪಡುವವರೇ ಸಭೆಯ ಹಿರಿಯವರಾಗಿ ನೇಮಿಸು. ಆಮೆನ್, ಹಲ್ಲೆಲೂಯಾ. ಇದರ ನಂತರ ಬರುವವರೇ ಸುವಾರ್ತಿಕರು. ಒಂದು ಚರ್ಚ್ ಒಳಗಡೆ ಸುವಾರ್ತೆ ಸಾರುವನ್ ಬೇಕು. ಅವರು ಹೋಗಿ ದೇವರ ವಾಕ್ಯ ಹೇಳಿ ಒಬ್ಬ ಆತ್ಮನ ಸಭೆಗೆ ಕರ್ಕೊಂಬರ್ಬೇಕು, ಆ ಸಭೆಯನ್ನು ಬೆಳೆಸ್ಬೇಕು. ಇವತ್ತು ಸುವಾರ್ತಿಕರು ಎಲ್ಲಿದ್ದಾರೆ ಅಂದ್ರೆ ಬೆಂಗಳೂರಲ್ಲವ್ರೆ. ಯಾವ ಊರು ಬಿಟ್ಟು? ಹುಬ್ಳಿ ಬಿಟ್ಟು ಬೆಂಗಳೂರಲ್ಲವ್ರೆ, ಶಿವಮೊಗ್ಗ ಬಿಟ್ಟು ಬೆಂಗಳೂರಲ್ಲವ್ರೆ, ಚಿಕ್ಕಮಗಳೂರು ಬೆಂಗಳೂರಲ್ಲವ್ರೆ. ಯಾಕೆ ಬೆಂಗಳೂರಲ್ಲವ್ರೆ ಅಂದ್ರೆ ಅಲ್ಲಿ ಆನ್ಲೈನಲ್ಲಿ ಪ್ರೇಯರ್ ಮಾಡ್ತೀನಿ, ಆಫ್ಲೈನ್ ಓಡ್ತಾ ಇಲ್ಲ. ಆಫ್ಲೈನ್ಗೆ ಪಾಸ್ಟು ಚರ್ಚಲ್ಲಿ ಕೂತ್ಕೊಂಡು ಬಾಯಿ ಬಡ್ಕೊಂಡು ಉಪವಾಸದ ಕಿರ್ಚಾಡಿದ್ರು ಒಂದು ಜಗ್ತಾ ಇಲ್ಲ. ಇನ್ನು ಆನ್ಲೈನಲ್ಲಿ ಏನು ಓಡ್ತದೆ? ವೆರಿ ಡಿಫಿಕಲ್ಟ್. ನನ್ನ ಪ್ರಿಯರೇ, ಸೇವೆ, ಸಭೆ ದೇವರು ನೇಮಿಸಿದ ರೀತಿಯಲ್ಲಿ ನಡಿಬೇಕು. ದೇವರ ಉದ್ದೇಶಕ್ಕೆ ಸರಿ ಹೊಂದುವ ರೀತಿ ಒಂದು ಸೇವೆ ನಡೆಯಬೇಕು. ಒಬ್ಬ ಸೇವೆ ಮಾಡುವಾಗ ಆ ಸಭೆಯಲ್ಲಿ ಹಿರಿಯವನಾಗಿ ಬಂದಾಗ ನಂತರ ಸುವಾರ್ತಿಕನನ್ನ ದೇವರು ಸಭೆಯಲ್ಲಿ ಇಟ್ಟಿದ್ದಾರೆ. ಆ ಸುವಾರ್ತಿಕನ ಕೆಲಸ ಯೇಸುವನ್ನ ಅರಿಯಲಾರದವರಿಗೆ ಸುವಾರ್ತೆನ ಹೇಳಿ ಅವರನ್ನ ಸಭೆ ಒಳಗೆ ಕರ್ಕೊಂಡು ಬರುವುದೇ ಒಬ್ಬ ಸುವಾರ್ತಿಕನ ಕೆಲಸ. ಸುವಾರ್ತೆ ಸಾರು, ವಾಕ್ಯನ ಹೇಳಿ ನಿನ್ನ ನೇಬರ್ಗೆ, ನಿನ್ನ ಕುಟುಂಬದವರಿಗೆ, ಪರಿಚಿತರು ಎಷ್ಟೋ ಪಾಡುಗಳು, ವ್ಯಾಧಿಗಳು, ಸಂಕಟಗಳು, ದರಿದ್ರ, ಮಾಟ ಮಂತ್ರಗಳು, ನಾನಾ ವಿಧವಾದ ರೋಗಗಳಲ್ಲಿ ಬಿದ್ದು ಜನರು ನರಳಾಡುತ್ತಾ ಇದ್ದಾರೆ. ಅವರಿಗೆ ಈ ಶುಭ ಸಂದೇಶ ಹೋಗ್ಬೇಕು. ಸಭೆಯಲ್ಲಿ ಉಳ್ಳವ ಒಂದು ಸುವಾರ್ತೆಯನ್ನ ಒಬ್ಬ ಮನುಷ್ಯನಿಗೆ ಹೇಳಿ ಅವನನ್ನ ಸಭೆಗೆ ಕರೆತಂದು ಸಭಾಪಾಲಕರಿಗೆ ಅವರನ್ನು ವಿವರಿಸಿ ಅವರಿಗಾಗಿ ಪ್ರಾರ್ಥಿಸಲು ಅವನ ಪ್ರೋತ್ಸಾಹ ಪಡಿಸಿ ಸಭೆಗೆ ಕರ್ಕೊಂಡ್ಬರ್ಬೇಕು. ಆತನೇ ಇವಾಂಜಲಿಸ್ಟ್. ಇವತ್ತು ಏನಾಗ್ಬಿಟ್ಟಿದೆ? ಇವಾಂಜಲಿಸ್ಟ್ ಪಾಸ್ಟರ್ ಆಗ್ತಾರೆ, ಪಾಸ್ಟರ್ ಇವಾಂಜಲಿಸ್ಟ್ ಆಗ್ತವ್ರೆ. ಇವಾಂಜಲಿಸ್ಟ್ ಎಲ್ಲ ಬಿಷಪ್ ಆಗ್ತವ್ರೆ, ಆರಾಧನಾ ನಾಯಕ ಎಲ್ಲ ರೆವರೆಂಡ್ ಆಗ್ತವ್ರೆ. ಸಭೆ ದೇವರು ನೇಮಿಸಿದ ಉದ್ದೇಶದ ದಾರಿನ ಬಿಟ್ಟು ಹಗಲಿ ಹೋಗ್ತಾ ಇದೆ. ಎಲ್ಲಿ ಉಜ್ಜೀವನ ಬರುತ್ತೆ? ಎಲ್ಲಿ ಸಭೆಗಳು ಬೆಳೆಯುತ್ತದೆ? ಸಭೆ ಒಳಗಡೆ ಕರ್ತನು ಒಬ್ಬ ಸುವಾರ್ತಿಕನನ್ನು ಇಟ್ಟಿದ್ದಾರೆ. ಸಭೆ ಒಳಗಡೆ ಕೆಲಸ ಮಾಡಬೇಕು. ಅವನು ದೇವರು ಉಪಯೋಗಿಸ್ತಾರೆ. ಸತ್ಯ ಪ್ರಾರ್ಥಿಸುವಾಗ ಬಿಡುಗಡೆ ಆಗುತ್ತೆ. ಸತ್ಯ ಅನೇಕ ಸಭೆಗಳಿಗೆ ನಿನ್ನ ಕರೀತಾರೆ. ಸತ್ಯ ಆದ್ರೆ ಒಬ್ಬ ಸುವಾರ್ತಿಕರಿಗೆ ಒಂದು ನಿಯಮ ಇರಬೇಕು. 3 ಭಾನುವಾರ ಯಾವ ಸಭೆಗಾದ್ರೂ ಹೋಗು, ಆದ್ರೆ ಮೊದಲನೇ ವಾರ ನಿನ್ನ ತಾಯಿ ಸಭೆಯಲ್ಲಿ ಇರಬೇಕು. ನೀನು ಕರ್ತನ ಭೋಜನ, ಕ್ರಿಸ್ತನ ಪಂಕ್ತಿಯನ್ನ ತೆಗೆದುಕೊಳ್ಳುವಾಗ ಅವನ ಸಭೆ ಒಳಗೆ ಅವನು ಇರಬೇಕು. ಇವತ್ತು ಕರ್ತನ ಭೋಜನವನ್ನ ತೆಗೆದುಕೊಳ್ಳುವ ತಾಯಿ ಸಭೆಯಲ್ಲಿ ಇರಬೇಕಾದ ಸುವಾರ್ತಿಕ ಸಭೆಯಲ್ಲಿ ಇಲ್ಲ, ಊರು ಹೋಗ್ತಾ ಇದ್ದಾನೆ. ಹೌ ಕ್ಯಾನ್ ದೇವರು ಹೆಂಗೆ ಆ ಸೇವೆಯನ್ನು ಆಶೀರ್ವದಿಸ್ತಾರೆ? ಹಣ ನಾಯಿ ಕೂಡ ಹಣ ಸಂಪಾದಿಸುತ್ತೆ. ಒಂದು ನಾಯಿ ಮರಿನ ಮಾರಾಟ ಮಾಡಿದ್ರೆ 1 ಲಕ್ಷ ನಾಯಿ ಮರಿಗೆ ಬರ್ತದೆ. ಸೇವೆಗೆ ಹಣ ಮುಖ್ಯ ಅಲ್ಲ, ದೇವರ ಕರೆಯುವಿಕೆ, ತನ್ನ ಸಮರ್ಪಣೆ ದೇವರಿಗೆ ಮುಖ್ಯ. ಆ ಸಮರ್ಪಣೆ ಉಳ್ಳವನಾಗಿರಬೇಕು ಸಭೆಯಲ್ಲಿ. ಅಪೊಸ್ತಲರ ಸಭೆಯಲ್ಲಿ ಅಂದು ಎದ್ದು ಬಂದ ಸುವಾರ್ತಿಕರುಗಳು ಸಭೆಯನ್ನ ಕಟ್ಟಿ ಬೆಳೆಸಿದರು. ಇವತ್ತು ಸಭೆಯಲ್ಲಿ ಸುವಾರ್ತಿಕನಾಗಿ ಎದ್ದು ಅವನೊಂದು ಪ್ರಾರ್ಥನೆ ವಾಕ್ಯಗಳು ಸಾರುವುದಾದರೆ ಅವನು ಹೇಳ್ತಾನೆ, ಪಾಸ್ಟ್ರಿಗೆ ವರಗಳೇ ಇಲ್ಲ, ನನಗೆ 14 ವರಗಳು ಕೊಟ್ಟವರೇ. ಪಾಸ್ಟ್ರು ಇವರಿಗಿಂತ ವೀಕ್ ಆಗಿದ್ದಾರೆ, ಇವರು ಬಲಶಾಲಿ ಆಗ್ಬಿಟ್ರು. 30 ವರ್ಷ ಸೇವೆ ಮಾಡಿದನು, ಉಪವಾಸ ಇದ್ದು ಅವಮಾನ ಹೊಂದಿ ಮನೆಯಿಂದ ಓಡಿಸ್ಕೊಂಡು ಬೈಸ್ಕೊಂಡು ಊರವರಿಂದ ಉಗಿಸ್ಕೊಂಡು ಮನೆಯನ್ನು ಪಾಡುಪಟ್ಟು ಜನನ ಆದಾಯ ಮಾಡಿ ನಿನಗೆ ಸುವಾರ್ತೆ ಹೇಳಿ ನಿನ್ನನ್ನು ರಕ್ಷಿಸಿ ದೇವರಲ್ಲಿ ತಂದು ನಿಲ್ಲಿಸೋನಿಗೆ ವರಗಳಿಲ್ಲ. ಆದರೆ ನಿನಗೆ 14 ವರಗಳು ಕೊಟ್ಟವ್ರೆ. ನಮ್ಮಲ್ಲಿ ಒಬ್ಬ ಮಾಡ್ದ, ತುಂಬ ಮಾಡಿ ಹೋಗಿದ. ಅಲ್ಲಿ ಓದ್ತೀನಿ ಕಾಲೇಜ್, ಇಲ್ಲಿ ಓದ್ತೀನಿ ಕಾಲೇಜ್ ಅಂತ 6 ಕಾಲೇಜು ಮುಗಿಸ್ತಾ 7ನೇ ಕಾಲೇಜು ಮುಗಿಸಿ ಒಂದು ಕಡೆಯಲ್ಲಿ ಸುವಾರ್ತೆ ಸೇವೆಗೆ ಹೋಗಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ಒಂದು ಆಶ್ರಮ, ಒಂದು ಮಕ್ಕಳ ಹಾಸ್ಟೆಲ್, ಅಲ್ಲಿ ಹೋಗಿ ಕೂತಿದ್ದಾನೆ.
ಅಲ್ಲೂ ಕೂತು ಅವ್ರು ಕರೆದವ್ರೆ, ಯಾರು ನೀನು, ಯಾವ ಊರು, ಏನು ಎಲ್ಲ ಹೇಳ್ಕೊಂಡು ಬಂದ. ಯಾವ ಸಭೆ, ನಿಮ್ಮ ಪಾಸ್ಟ್ರ್ ಯಾರು? ಅಲ್ಲ, ನಮ್ಮ ಪಾಸ್ಟ್ರಿಗೆ ನನ್ನ ಕಂಡ್ರೆ ಬಹಳ ಹೊಟ್ಟೆ ಉರಿ ಸರ್. ಯಾಕೆ? ನನಗೆ ಪಾಸ್ಟ್ರಿಗಿಂತ ಹೆಚ್ಚಿನ ಅಭಿಷೇಕವನ್ನು ದೇವ್ರು ಕೊಟ್ಟಿದ್ದಾರೆ. ಓ ಹೌದಾ, ಸರಿ, ಯಾರು ನಿಮ್ಮ ಪಾಸ್ಟ್ರು? ಇವರೇ ನಮ್ಮ ಪಾಸ್ಟ್ರು. ಎಲ್ಲ ಮುಗಿಸಿದ ಮೇಲೆ ಕೇಳಿದ್ರಂತೆ, ನಾನು ಯಾರು ಗೊತ್ತಾ ಅಂದರೆ, ಗೊತ್ತಿಲ್ಲ ಅಂದರೆ, ನಿಮ್ಮ ಪಾಸ್ಟ್ರ್ ನಾನೇ ಅಂದ್ರಂತೆ. ನಿಮ್ಮ ಪಾಸ್ಟ್ರ್ ನಾನೇ ಅಂದ್ರೆ, ಹೌದಾ ನೀವಾ? ನೆಪೋಲಿಯನ್ ಅಂತಾರಲ್ಲ, ನಾನೇ ಅಂದರೆ, ಸರಿ ಬರ್ತೀನಿ ಅಂಕಲ್ ಎದ್ದು ಓಡೋಗ್ಬಿಟ್ಟ. ಸ್ವಲ್ಪ ದಿನ ಆದಮೇಲೆ ಒಂದಿನ 1 ಗಂಟೆ ರಾತ್ರಿ ಫೋನ್ ಬಂತು ಅವರ ಅಪ್ಪದು. ಪಾಸ್ಟರ್ ಏನಂದರೆ, ನನ್ನ ಮಗನ ಕ್ರೈಮರು ಹುಡ್ಕೊಂಬಂದವ್ರೆ. ಕ್ರೈಮವರ? ಯಾಕೆ ಗೊತ್ತಿಲ್ಲ ಪಾಸ್ಟರ್, ಸ್ವಲ್ಪ ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಸರಿ ನಡಿ. ಮುಂಜಾನೆ ಶೇಷನು ಪರಿಚಯದನ್ನು ಕರೆದು ಏನು ಪ್ರಾಬ್ಲಮ್ ಅಂದೆ. ಆಚೆ ಬಂದ, ಫಾದರ್ ಇವ್ರ ಮಗ ದರೋಡೆಕೋರ ಪಾಸ್ಟರ್. ಹೈವೇ ರೋಡಲ್ಲಿ ಬರುವ ಗಾಡಿಗಳನ್ನ ಅಡ್ಡ ಹಾಕಿ ಮೊಬೈಲ್ಗಳು, ಚೈನ್ಗಳು ಎಲ್ಲ ಕದಿಯೋ ದರೋಡೆಕೋರ ಅವನು. ಹೌದಾ? ಇವನ ಮೂಲಕ 25 ಜನ ಪೆಟ್ಟು ಬಿದ್ದಿದೆ. CCB ಅವನ್ನ ಹುಡುಕ್ತಾ ಇದ್ದಾರೆ ಪಾಸ್ಟರ್, ನೀವು ಇದಕ್ಕೆ ಬರಬೇಡಿ, ಹೋಗ್ಬಿಡಿ ಸೈಡ್ಗೆ ಅಂತ. ನೆಕ್ಸ್ಟ್ ಡೇ ರಾತ್ರಿ ಎತ್ಕೊಂಬಂದು ರೂಮ್ಗೆ ಹಾಕಿ ಪೊಲೀಸ್ ಸ್ಟೇಷನ್ ವರ್ಕ್ ಮಾಡ್ತಾರೆ. ಎಲ್ಲ ಮುಗಿಸಿದ್ರು. ಮುಗಿಸಿ ಬೆಳಗ್ಗೆ ಪಾಸ್ಟ್ರಿಗಿಂತ ಹೆಚ್ಚಿನ ಅಭಿಷೇಕ. ಎಲ್ಲಿ ಅಭಿಷೇಕ ಐತೆ? ಬಹಳ ಅಭಿಷೇಕ. ಕೇಳಿದೆ, ಎಷ್ಟು ಅಭಿಷೇಕ ಇದೆ ತಮ್ಮ, ನನಗೊಂದು ಸ್ವಲ್ಪ ಕೊಡ್ತಿ, ನಾನು ಸ್ವಲ್ಪ ವೀಕ್ ಆಗಿದ್ದೇನೆ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಹೊಡೆದ್ರೆ ಏಟು ಹಾಗೇ ಬಾಡಿ ಇಳಿತದೆ, ಕಾಲು ಹಿಡ್ಕೊಂಡು ಅಯ್ಯ ನನಗೆ ಕ್ಷಮಿಸ್ಬಿಡ್ರಿ. ಸುವಾರ್ತಿಕ, ದೇವರು ಇಟ್ಟಿರುವ ಒಬ್ಬ ಸುವಾರ್ತಿಕ ತನ್ನ ಸಭೆಯ ಒಳಗಿರಬೇಕು, ಸಭೆಯನ್ನು ಅಭಿವೃದ್ಧಿ ಪಡಿಸಬೇಕು. ಸುವಾರ್ತೆ ಸೇವೆ ಎಲ್ಲ ಕಡೆ ಮಾಡು, ಆದರೆ ಭಾನುವಾರ ನಿನ್ನ ಸಭೆ ಒಳಗೆ ನೀನು ಬಂದು ಸೇರಬೇಕು. ಗ್ರೇಟ್ ಇವಾಂಜಲಿಸ್ಟ್ ಇನ್ ಇಂಡಿಯಾ DGS ದಿನಕರನ್, ಅವರ ಫ್ಯಾಮಿಲಿ ಇಂಡಿಯಾ ದೇಶದ ಮಹಾದೊಡ್ಡ ಸ್ವಾರ್ಥಿಕರು. ಅವರ ಸೇವೆ ಎಲ್ಲೂ ಇಲ್ಲ. ಭಾನುವಾರ ಮುಂಚಾನೆ ಸಭೆಗೆ ರೆಡಿಯಾಗಿ ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಅವರ ಕಾರ್ ನೇರ ಬಂದು ಒಂದು ಸಭೆಯ ಕಾರ್ನಲ್ಲಿ ನಿಂತಿರೋದು. ಚರ್ಚ್ ಆರಾಧನೆ ಆರಂಭಿಸುವವರೆಗೂ ಹೊರಗಿರ್ತಾರೆ. ಹಾಡುಗಳಾಗಿ ಆರಂಭ ಆದಾಗ ಕಾರ್ ನೇರ ಬಂದು ಬಾಗಿಲಲ್ಲಿ ಇವನು ಇಳಿಸ್ಬಿಟ್ಟು ಕಾರ್ ಹೊಟ್ಟೋಗ್ಬಿಡುತ್ತೆ. ಅವರೆಲ್ಲ ಫ್ಯಾಮಿಲಿ ಎದ್ದು ಒಳಗೆ ಬಂದು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡು ಪ್ರಸಂಗ ಕೇಳ್ತಾರೆ. ಪ್ರಸಂಗ ಎಲ್ಲ ಮುಗಿಯಿತು. ಲಾಸ್ಟ್ ಪ್ರೇಯರ್ ಮಾಡುವಾಗ ಕಣ್ಬಿಟ್ರೆ ಅವ್ರು ಯಾರೂ ಇರಲ್ಲ, ಎಲ್ಲರೂ ಹೋಗ್ಬಿಡ್ತಾರೆ. ಆಗ ಒಂದು ದಿನ ಪಾಸ್ಟರ್ ಕೇಳಿದ್ರು, ಬ್ರದರ್ ನೀವು ಭಾನುವಾರ ಚರ್ಚಿಗೆ ಬರ್ತೀರಾ, ಆದರೆ ಕಡೆಯ ಆರಾಧನೆ ಅಂತ್ಯದಲ್ಲಿ ನೀವು ಇರೋದಿಲ್ಲ, ಯಾಕೆ? ಆಗ ಆ ದಿನಕರನವ್ರು ಹೇಳಿದ್ರು, ಪಾಸ್ಟರ್ ನಾನೊಬ್ಬ ಸುವಾರ್ತಿಕ, ನಾನು ಲೋಕದ ಎಲ್ಲ ಕಡೆ ಹೋಗ್ತೇನೆ, ನಾನು ಎಲ್ಲೂ ಭಾನುವಾರ ದಿವಸ ಸೇವೆ ಕರುವಿಕೆ ಇರಲ್ಲ. ಆ ಸಂದರ್ಭ ನನ್ನ ಫ್ಯಾಮಿಲಿ ಈ ಚರ್ಚಲ್ಲಿ ಬಂದು ಬರ್ತದೆ ಆರಾಧನೆಗೆ. ನನಗೆ ಸೇವೆ ಇರುವಾಗ ಹೊರಗಿರ್ತೇನೆ, ಇಲ್ಲದೇ ಇರುವಾಗ ನಾನು ಇಲ್ಲೇ ಇರ್ತೇನೆ. ಆದರೆ ಸಭೆ ಮುಗಿದ ಮೇಲೆ ಜನರು ನನ್ನ ಹತ್ರ ಬರ್ತಾರೆ ಪ್ರೇಯರ್ ಮಾಡಿಸ್ಕೊಳ್ಳೋಕ್ಕೆ. ನೀವು ಪಾಸ್ಟರ್ ಆಗಿ ನಿಮ್ಮ ಮುಂದೆ ನಾನೊಬ್ಬ ವಿಶ್ವಾಸಿಗೆ ಪ್ರೇಯರ್ ಮಾಡೋದು ಅದು ಒಳ್ಳೆಯದಲ್ಲ, ಅದು ನನ್ನ ಕಾರ್ಯಕ್ಕೆ ಸಮವಾದದಲ್ಲ. ಸಭಾಪಾಲಕರಾದ ನೀವೇ ಮಾಡಬೇಕು. ಆದರೆ ನನ್ನ ಮುಂದೆ ಬಂದ್ಬಿಡ್ತಾರೆ, ಅದಕ್ಕಾಗಿ ನಾನು ಆಚೆ ಹೋಗ್ಬಿಡ್ತೇನೆ. ತಪ್ಪಾಗಿ ತಿಳ್ಕೊಳ್ಬೇಡಿ. ಒಬ್ಬ ಸಭೆಯಲ್ಲಿರುವ ಸುವಾರ್ತಿಕ ಎಲ್ಲಿ ಬೇಕಾದರೂ ಹೋಗ್ಬೋದು, ಆದರೆ ಅವನ ಭಾನುವಾರ ಆರಾಧನೆ ಅವನ ತಾಯಿ ಸಭೆಯಲ್ಲಿ ಇರಬೇಕು. ಆಮೇಲೆ ಈತನೇ ಸುವಾರ್ತಿಕ. ಕೆಲವು ಸಮಯ ಬೆಳೆದ ಮೇಲೆ ಅವರ ಪಾಸ್ಯ ಹೆಸರು ಹೇಳಕ್ಕೆ ನಾಚಿಕೆ ಆಗ್ತದೆ. ಯಾವ ಸಭೆ? ದೇವರು ಒಂದು ಸಭೆಯಲ್ಲಿ ಇಟ್ಟರು ನನ್ನ, ಅದೇ ಯಾವ ಸಭೆ? ದೇವರು ಒಂದು ಆರಾಧನೆ ನಡೆಸಿದ್ರು. ನಿನ್ನ ಪಾಸ್ಯ ಹೆಸರು ಹೇಳೇ ಮೊದಲು, ಅದು ಯಾರು ಹೇಳಲ್ಲ. ಯಾವತ್ತು ತಂದೆ ತನ್ನ ಮಗ ತನಗಿಂತ ಎತ್ತರ ಬೆಳೆಯಕ್ಕೆ ಆಸೆ ಪಡ್ತಾನೆ, ಅವನು ಹರಕಲ್ ಬಟ್ಟೆ ಹಾಕಿರ್ತಾನೆ, ತನ್ನ ಮಗನಿಗೆ ಒಳ್ಳೆ ಡ್ರೆಸ್ ಹಾಕಿರ್ತಾನೆ. ತಾನು ಹರಕಲು ಚಪ್ಪಲಿ ಹಾಕ್ತಾನೆ, ತನ್ನ ಮಗ ಶೂಟ್ ಹಾಕ್ಕೊಂಡು ಶೂ ಹಾಕೋದು ನೋಡ್ತಾನೆ. ಆದರೆ ನನ್ನ ಮಗನಿಗಿಂತ ನಾನು ಮೇಲಿರ್ಬೇಕಂದ್ರೆ ಯಾವ ತಂದೆ ಆಸೆ ಪಡಲ್ಲ. ಆದರೆ ಮಗನೇ ಹೇಳಬೇಕು, ನನ್ನಪ್ಪ ಇವರೇ ಅಂತ. ನಾನು ಶೂಟ್ ಹಾಕೋಕ್ಕೆ ನನ್ನ ಅಪ್ಪನ ತ್ಯಾಗ, ನಾನು ಈ ಸ್ಥಾನ ಬರೋಕ್ಕೆ ನನ್ನ ಅಪ್ಪನೇ ಕಾರಣ.
ಯಾವ ರೀತಿ ಹೇಳ್ತಾನೋ ಅದೇ ಒಂದು ಸಭೆಯಲ್ಲಿ ಬೆಳೆದ ಮನುಷ್ಯ ತಾನು ಎಷ್ಟೇ ಎತ್ತರ ಬೆಳೆದ್ರೂ ತನ್ನ ಸೇವಕನನ್ನ ಕುರಿತು ಹೇಳ್ಬೇಕು. ಅವನೇ ನಿಜವಾದ ಮಗನು, ಆತ್ಮಿಕವಾದ ಮಗ. ಒಬ್ಬ ಸ್ವಾರ್ಥಿಕ ಎಲ್ಲಿರಲಿ ಭಾನುವಾರ ದಿವಸ ಮೊದಲನೇ ಆರಾಧನೆ ಯಾವಾಗ ಕರ್ತನ ಭೋಜನ ಇದೆಯೋ ತನ್ನ ಸಭೆ ಒಳಗೆ ಅವನು ಇರಬೇಕು. ಅವನಲ್ಲಿ ಅದ್ಭುತ ನಡೀಲಿ, ಆತ್ಮ ಆದಾಯ ಆಗಲಿ, ಅವನ ಸಭೆಗೆ ಕರ್ಕೊಂಡು ಬರೋ ಕೆಲಸ ಒಂದು. ಇವತ್ತು ತನ್ನ ಸಭೆ ಸೇವೆ ಮಾಡದೆ ಯಾರೋ ಕಟ್ಟಿದ ಮನೆ ಒಳಗೆ ಕೋಗಿಲೆ ಮೊಟ್ಟೆ ಇಟ್ಟಂಗೆ ಇನ್ನೊಬ್ಬರ ಗೂಡಲ್ಲಿ ಹೋಗಿ ಮೊಟ್ಟೆ ಇಟ್ಟು ಬರ್ತವ್ರೆ. ಅರ್ಥ ಆಗುತ್ತನ್ಸುತ್ತೆ. ಅದು ದೇವರು ಸ್ವೀಕರಿಸುವ ರೀತಿ ಅಲ್ಲ. ತನ್ನ ಸಭೆ ಅವನ್ನ ಬೆಳೆಸಿ ಕಳಿಸ್ಬೇಕು. ಆ ಸಭೆ ಅವನ ಹಿಂದೆ ಇರಬೇಕು. ಆಗ ಸಭೆ ಒಳಗಡೆ ಬೆಳೆಯಬೇಕೊಬ್ಬನು. ಆತನೇ ಆ ಸಭೆಯ ಅಭಿವೃದ್ಧಿಗೆ ದೇವರಿಟ್ಟ ಸ್ವಾರ್ಥಿಕ. ನಂತರವಾಗಿ ಆ ಸಭೆಯನ್ನ ಪರಿಪಾಲಿಸೋದಕ್ಕೆ ದೇವರು ನೇಮಿಸಿದ ಸಭಾಪಾಲಕ. ಆಮೇಲೆ ಸಭೆ ನಡೆಸುವ ಸಭಾಪಾಲಕ, ಆ ಸಭೆಯ ಕುರುಬನು, ಆ ಸಭೆಗೆ ಬೇಕಾದ ಒಬ್ಬ ಆತ್ಮಿಕವಾದ ತಂದೆ, ಆ ಸಭೆಯನ್ನ ಪರಾಮರಿಸುವಂತ ಒಂದು ತಾಯಿಯ ಪ್ರೀತಿ ಹೊಂದಿದವನೇ ಒಬ್ಬ ಸಭಾಪಾಲಕ. ಇವತ್ತಿನ ಸಭೆಗಳು ಬೇರೆ ರೀತಿ ಹೋಗ್ತಿದೆ. ಇವತ್ತಿನ ಸಭೆಗಳು ಪಕ್ಷಪಾತ ಮಾಡ್ತಿದೆ. ಇವತ್ತಿನ ಸಭೆಗಳು ಜನರ ಒಂದು ವೈವಿಧ್ಯತೆಯನ್ನ ಹುಡುಕ್ತಾ ಇದೆ. ಆದರೆ ಪರಲೋಕದ ದೇವರು ತನ್ನ ಸಭೆಯನ್ನು ಸ್ಥಾಪಿಸಿದವಾಗ ಪಕ್ಷಾತಾಪವಿಲ್ಲದೆ, ವಾಗ್ವಾದ ಇಲ್ಲದೆ ಸರಿಸಮವಾದ ಸಭೆಯನ್ನ ಕರ್ತನು ಸ್ಥಾಪಿಸಿದ. ಆ ಸಭೆಯನ್ನ ಪರಿಪಾಲಿಸ ಸಭಾಪಾಲಕ ಒಂದು ತಾಯಿಯ ಹೃದಯ ಹೊಂದಿರಬೇಕು. ಸಭೆಯನ್ನು ನಡೆಸುವ ಸಭಾಪಾಲಕ ಒಂದು ತಂದೆಯ ಹೃದಯವನ್ನು ಹೊಂದಿರಬೇಕು. ತನ್ನ ಸಭೆ ಮಕ್ಕಳನ್ನ ತನ್ನ ಮಕ್ಕಳಿಗಿಂತ ಮಗನಿಗಿಂತ ಒಂದು ಪ್ರೀತಿ ಹೆಚ್ಚು ತೋರಿಸ್ಬೇಕು. ಅವನೇ ಆ ಚರ್ಚಿನ ಪಾಲಕ, ಅವನೇ ಸಭಾಪಾಲಕ. ಒಂದು ಸಭಾಪಾಲಕ ತನ್ನ ಸಭೆಯ ಮಕ್ಕಳನ್ನ ಅರ್ಥ ಮಾಡಿಕೊಳ್ಳುವನಾಗಿರ್ಬೇಕು. ಒಬ್ಬ ಸಭಾಪಾಲಕ ತನ್ನ ಮಕ್ಕಳನ್ನ ದೇವರಲ್ಲಿ ಬೆಳೆಸುವರಾಗಿ ಕಾಣಬೇಕು. ಒಬ್ಬ ಸಭಾಪಾಲಕ ತನ್ನ ಸಭೆಯ ಮಕ್ಕಳು ದೇವರ ರಾಜ್ಯಕ್ಕೆ ಬರುವುದಕ್ಕಾಗಿ ಶ್ರಮೆ ಪಡಬೇಕು, ಅವನು ಪಾಡು ಪಡಬೇಕು, ಅವನ್ನ ಬೆಳೆಸಬೇಕು. ಒಬ್ಬರ ಕೆಟ್ಟು ಹೋಗೋದಕ್ಕೆ ಅವಕಾಶ ಕೊಡಬಾರದು. ಆ ತಾಯಿ ಹೃದಯವನ್ನು ಹೊಂದಿರಬೇಕು ಒಬ್ಬ ಸಭಾಪಾಲಕ. ತನ್ನ ಸಭೆಯನ್ನು ನಡೆಸಕ್ಕೆ ತನಗೆ ಜೊತೆ ಸೇವಕ ಒಬ್ಬನು ಇರಬೇಕು. ಪ್ರಾಯ ಆಗುತ್ತೆ. ಪ್ರಸಾದ್ ರಾವ್ಗೆ ಬಂತು 60 ವರ್ಷ. ಆಗಲೂ ಡ್ರೆಸ್ ಮಾಡಿ ಹುಡುಗಂಗೆ ಓಡಾಡ್ತಾರೆ ಈ ಮನುಷ್ಯ. ಅವ್ರು ನೋಡಿದ್ರೆ ನಮ್ಗೆ ಭಾಳ ಹೊಟ್ಟೆ ಉರಿತದೆ. ಯಾಕಂದರೆ ನಮ್ಗೆ ಅವ್ರಿಗಿಂತ ಡಬಲ್ ಹೊಟ್ಟೆ ಐತೆ. ಏನೇನೋ ಟ್ರೈ ಮಾಡ್ತೀನಿ, ಇಳಿತಿಲ್ಲ. ನಾನು ಉಪವಾಸ ಮಾಡಿದೆ ತಿಂಗಳಿಗೊಂದು 100 ದಿನ ಉಪವಾಸ ಮಾಡ್ತೀನಿ, ಆದರೂ ಅದು ಇಳಿಯಲ್ಲ ಅಂತದೆ. ಆದರೆ ಆ ವಯ್ಯ ಒಳ್ಳೆ ಹೆಂಗ್ ಹುಡುಗನಾಗಿ ಆ ಡ್ರೆಸ್ ಮಾಡಿಕೊಂಡು ಆ ಸೋಕಿ ಮಾಡೋದಾದರೆ ಅರೆ ಭಯಂಕರ. ಆದರೂ 60 ವರ್ಷ ಮನುಷ್ಯ. ಆದರೂ ನಾನು ಲಾಸ್ಟ್ ಟೈಮ್ ಎಷ್ಟು ವಯಸ್ಸಂದರೆ ಅದು ಕೇಳಬೇಡ, ಬೇರೆದು ಕೇಳಿ ಹೇಳ್ತೀನಿ, ಅದು ಕೇಳಬೇಡ ನೀನು. ಇಲ್ರಿ ಸರು ಹೇಳ್ರಿ ಭಾಳ ನೋ 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 ಅದು ಬಿಟ್ಟು ಬೇರೆ ಹೇಳು, ಏನು ಬೇಕಾದರೂ. ಬಿರಿಯಾನಿ ಬೇಕಾ ಹೇಳು ಕೊಡ್ತೀನಿ ಅಂದರು. ಓ ನನಗೆ ಬಿರಿಯಾನಿ ಬೇಡ, ನಿನ್ನ ವಯಸ್ಸು ನೋ 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 ಹುಡುಗ. ಆದರೆ ನಮ್ಮ ಲೆಕ್ಕಾಚಾರ ನೋಡೋರು 60. ಆಗ ಅವ್ರಿಗೆ ಮೇಲೆ ಈ ಸಭೆಯನ್ನು ನಡೆಸೋಕ್ಕೆ ಇನ್ನೊಬ್ಬ ಸಭಾಪಾಲಕ ಇರಬೇಕು. ಆತನಿಗೆ ಜೊತೆ ಸೇವಕ, ಒಂದು ಸಭೆಗೆ ಒಂದು ಜೊತೆ ಸೇವಕ ಇರಬೇಕು. ಪಾಸ್ಟ್ರು ಹೋಗಲಾರದ ಜಾಗಕ್ಕೆ ಇನ್ನೊಬ್ಬ ಪಾಸ್ಟರ್ ಆಗಿ ಇರುವ ಜೊತೆ ಸೇವಕ, ಅಸಿಸ್ಟೆಂಟ್ ಪಾಸ್ಟರ್, ಸಹಾಯಕ ಸೇವಕ ಅದು ವಹಿಸ್ಬೇಕು ಕೆಲಸ. ಅವನು ಓಡ್ಬೇಕು ಮಾಡೋಕ್ಕೆ. ಆದ್ರಿಂದ ಆ ಜೊತೆ ಸೇವಕರಾಗಿ ಬರುವರು ಇವತ್ತು ಬಹಳ ಕಡೆ ಅಸಿಸ್ಟೆಂಟ್ ಪಾಸ್ಟರ್ ಇಡಕ್ಕೆ ಜನ ಹೆದರ್ತಾರೆ. ಯಾಕಂದರೆ ಪಾಸ್ಟ್ ಇಲ್ಲದೆ ಇರುವಾಗ ಅವನೊಂದು ಚರ್ಚ್ ಮಾಡಿಬಿಡ್ತಾನೆ ಬೇರೆ. ಅದು ಬಹಳ ಹಿಂಸೆ. ಜೆಮ್ಸ್ ಮಿಷನ್ ಅಂತ ಒಂದಿದೆ, ಬಿಹಾರಲ್ಲಿ ಸೇವೆ ಮಾಡ್ತಾರೆ ಅವರು. ಆ ಬಿಹಾರ್ ಸೇವೆ ಮಾಡೋ ಜೆಮ್ಸ್ ಮಿಷನ್ ಪಾಸ್ಟರ್ ದಯಾನಂದಮ್ ಅಂತ ಚೆನ್ನೈನಲ್ಲಿದ್ದಾರೆ ಅವರು. ಅವರು ಒಳ್ಳೆಯ ಒಂದು ವಿಷನ್, ಮಿಷನರಿ ವಿಷನ್ ಉಳ್ಳವರು. ಬಿಹಾರಲ್ಲಿ ಸೇವೆ ಆರಂಭ ಮಾಡಿದ್ರು. ಆಗೆಲ್ಲ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಬರೀ ಪೋಸ್ಟ್ ಲೆಟರ್ ಕಾಲ. ಅವರು ಸಭೆಯೆಲ್ಲ ರೆಡಿ ಮಾಡಿ ಒಬ್ಬ ಯುವಕನ್ನ ರೆಡಿ ಮಾಡಿ, ಮಗ ನೀನು ಅಮ್ಮ ಇರ್ತಾರೆ, ಅಮ್ಮನ ಜೊತೆಲಿರು, ಚರ್ಚೆಲ್ಲ ನೋಡ್ಕೊ, ನಾನು 1 ತಿಂಗಳಾಗುತ್ತೆ ಬರೋಕ್ಕೆ ಅಂತ ಸುಮಾರು ಜನ ಕರ್ಕೊಂಡು ಟ್ರೈನ್ ಹತ್ತಿ ಬಿಹಾರಿಗೆ ಹೋಗ್ಬಿಡ್ತಾರೆ. ಕಾಡು ಜನರ ನಡುವೆ ಸೇವೆ ಎಲ್ಲ ಮುಗಿಸಿ ವಾಪಸ್ಸು ಬರುವಾಗ ಪಾಸ್ಟಮ್ಮ ಒಬ್ಬರೇ ಇರ್ತಾರೆ. ಎಲ್ಲಿ ಸಂಡೇ ಇದೆ, ನೀನು ಹೋಗಿದ್ದಿ, ನಾನು ಈ ಹುಡುಗ ಎಲ್ಲನೇ ಕರ್ಕೊಂಡು ಹೋಗ್ಬಿಟ್ಟ, ಅವನು ಹೋಗಿ ಬೇರೆ ಚರ್ಚ್ ನಡೆಸ್ತಾ ಇದ್ದಾನೆ. ಬೇರೆ ಚರ್ಚ ಹೌದು, ಎಲ್ಲರೂ ನೋಡು ಅಲ್ಲಿದ್ದೇನೆ. ಅವನು ಹೋಗಿ ನೋಡಿದ್ರೆ ವಿಶ್ವಾಸ ಏನಮ್ಮ ಅಂದರೆ, ನಾವು ಇನ್ಮೇಲೆ ನಿಮ್ಮ ಚರ್ಚಿಗೆ ಬರಲ್ಲ, ನಾವು ಹೊಸ ಪಾಸ್ಟ್ರಿಂದ ಹೋಗ್ತೀವಿ.
ಹೀಗೆ ಒಂದು 10 ಸಾರಿ ಅವಯ್ಯ ಸೇವೆಗೆ ಹೋಗಿ ಬರೋದ್ರಲ್ಲಿ ಚರ್ಚ್ 3 ಪೀಸ್ ಆಗಿರ್ತದೆ. ಯಾರನ್ನ ನೇಮಿಸ್ತಾರೋ ಅವನ ಪಾಸ್ಟಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ನೇಮಿಸೋರೆಲ್ಲ ಹೋಗ್ಬಿಟ್ರು. ಲಾಸ್ಟ್ ಒಂದಿನ ಅವ್ರು ಲಾಸ್ಟ್ ಹೇಳಿದ್ರು, ಅಪ್ಪ ತಮ್ಮಂದಿರ, ಅಣ್ಣಂದಿರ, ತಂಗಿರ, ನಾನು ಈಗ ಹೋಗ್ತಾ ಇದ್ದೀನಿ. 5 ಸಾರಿ ನನ್ನ ಸಭೆಗೆ ಹೋಗ್ಬಿಡ್ತು. ಈ ಸಾರಿ ಹೋಗಿ ಬರೋದ್ರಲ್ಲಿ ನೀನಾದರೂ ನೋಡ್ಕೊಳ್ಳೋ. ಒಂದು ವೇಳೆ ಎತ್ಕೊಂಡು ಹೋದ್ರೆ ಹೋಗು, ಒಂದು ಬಿಟ್ಟು ಹೋಗೋ. ನಮ್ಮ ಹೆಂಡ್ತಿನ ಎತ್ಕೊಂಡು ಹೋಗ್ಬೇಡವೋ, ಅವಳು ನನಗಾಗಿ ಕೊಟ್ಟವಳು, ಅವಳು ಕಪ್ಪಗಿದ್ದಾಳೆ ಕಾಗೆ ಇದ್ದಂಗೆ. ಆದರೂ ಯಾರು ನೋಡಲ್ಲ ನೆನೆಸ್ತೀನಿ. ಆದರೂ ಬೇಡ್ರಪ್ಪ, ಅವಳನ್ನ ಬಿಟ್ಬಿಡಿ, ಏನಾದ್ರು ಮಾಡ್ಕೊಳ್ರೋ. ಇದು ಓಪನ್ ಹೇಳಿ ಹೊಟ್ಟೋದು. ಹೋಗಿ ಬರುವಾಗ ಅದೇ ರೀತಿ ಇಬ್ಬರು 2 ಭಾಗ ಆಗೋಯ್ತು. ಇವತ್ತು ಸಭೆಯ ಅಸಿಸ್ಟೆಂಟ್, ಸಹಾಯಕ ಸೇವಕನ ಇಡೋದೇ ಭಯ. ಒಂದು ಪ್ರೇಯರ್ ಮೀಟಿಂಗ್ ನಡೆಸು, ಈ ಓಣೆಯಲ್ಲಿ 10 ಕುಟುಂಬ ಚರ್ಚಿಗೆ ಬರ್ತಾರೆ, ನೀನು ನಡೆಸೋದು ಬಿಟ್ರೆ 2-3 ವಾರ 4 ತಿಂಗಳಾದ್ಮೇಲೆ ಅಲ್ಲಿ ಚರ್ಚ್ ಸ್ಟಾರ್ಟ್ ಆಗೋಯ್ತು. ಅವ್ರು ಸಭೆಗೆ ಬರ್ತಾ ಇಲ್ಲ. ಯಾಕಂದ್ರೆ ಅಸಿಸ್ಟೆಂಟ್ ಪಾಸ್ಟ್ರು ಈಗ ಬಿಷಪ್ ಆಗ್ಬಿಟ್ರು, ಅವರು ದೊಡ್ಡ ಪಾಸ್ಟರ್ ಆಗ್ಬಿಟ್ಟ. ಬಹಳ ಚರ್ಚ್ ಪಾಸ್ಟರ್ಗಳಿಗೆಲ್ಲ ಇದೇ ಭಯ. ನಾನು ಹೇಳಿದೆ, ನಮ್ಮ ಏರಿಯಾದಲ್ಲಿ ಯಾರಾದರೂ ಸೇವೆ ಮಾಡ್ತೀರಂದ್ರೆ ಹೇಳದೆ ಓಡೋಗ್ಬೇಡ, ನನಗೆ ಹೇಳ್ಬಿಟ್ಟು ಹೋಗು. ನಾವೊಂದು 10 ಜನ ಕೊಟ್ಟು ಸ್ವಲ್ಪ ಕೈಗೆ ದುಡ್ಡು ಕೊಡ್ತೀನಿ, ತಗೊಂಡೋಗು. ತುಂಬ ಬಾಡಿಗೆ ಕಷ್ಟ ಅಂದರೆ ಬಾ, ನಾನು 9 ಗಂಟೆ ಮುಗಿಸ್ಬಿಡ್ತೀನಿ, ನೀನು 10 ಗಂಟೆಗೆ ನಡೆಸು ಇಲ್ಲೇ. ಇಲ್ಲಾಂದರೆ ನಮ್ಮ ರೋಡಲ್ಲೇ ಚರ್ಚ್ ಸ್ಟಾರ್ಟ್ ಮಾಡು, ತೊಂದರೆ ಇಲ್ಲ ಬಾ. ಆಗ ಹೇಳಿದ ಮೇಲೆ ಇಬ್ಬರು ಸ್ಟಾರ್ಟ್ ಮಾಡೋರು. ರೋಡಿಗೆ ಬಂದರೆ ಒಂದು ಚರ್ಚ್ ಅವಂದೇ, ಅಲ್ಲೇಲೂಯಾ ಅಂತಾರೆ. ಇದು ಇಲ್ಲಿ ಸೌಂಡ ಅಲ್ಲಿ ಸೌಂಡ ಅಂತಾರೆ. ಅದನ್ನ ದಾಟಿ ಕೆಳಗೆ ಬರ್ಬೇಕು ಚರ್ಚ್ಗೆ. ಚರ್ಚ್ ಅಡ್ರೆಸ್ ಎಲ್ಲಂದ್ರೆ ದೇವರಾಜ್ ಪಾಸ್ ಚರ್ಚು, ಹೌದು ಗೊತ್ತು, ಅದ್ರ ಪಕ್ಕದ ಬಿಲ್ಡಿಂಗ್ ನಮ್ಮದೇ. ಈಗ ನನ್ನ ಅಡ್ರೆಸ್ ಹೇಳಿ ಅವನು ಚರ್ಚ್ ಕರಿತಾವನು. ಬಹಳ ಕಷ್ಟ. ಇರಲಿ ನಡಿ. ಅಸಿಸ್ಟೆಂಟ್ ಸಹ ಸೇವಕ, ಒಬ್ಬ ಸಹ ಸೇವಕ ಸೇವಕನಿಗೆ ಜೊತೆಯಾಗಿ ನಿಲ್ಲಬೇಕು. ಸೇವಕನು ಹೋಗಲಾರದ ಜಾಗ ಈ ಸೇವಕನು ಹೋಗಿ ಸೇವೆ ಮಾಡಬೇಕು. ಈ ಸೇವಕರು ಎಂದಾದರೂ ಸೇವೆಗಳಿಗೆ ಹೊರಗೋದಾಗ ಅವರ ಸಭೆ, ಅವರು ನಡೆಸಿದ ರೀತಿ ಸಭೆಯನ್ನು ನಡೆಸಬೇಕು. ಅದು ಸಭೆಯಲ್ಲಿ ಎದ್ದು ಬರಬೇಕು. ಇವತ್ತು ಎದ್ದೇಳುವ ಎಬ್ಬಿಸುವ ಒಬ್ಬ ಸಹ ಸೇವಕ, ದೇವರ ಆರ್ಡಿನೇಷನ್, ಆತನಿಗೆ ಅಭಿಷೇಕವನ್ನ ಮಾಡಿ ಇವತ್ತೊಬ್ಬ ಸಭಾಪಾಲಕ, ಇನ್ನೊಂದು ಈ ಸಭೆಗೆ ಒಬ್ಬ ಪಾಲಕನಾಗಿ ಮಾಡ್ತಾ ಇದ್ದೀವಿ. ಆತನೇ ಪ್ರಸಾದ್ ರಾವ್ ಪಾಸ್ಟರ್ ಅವ್ರ ಮಗ ರಿಚರ್ಡ್ನ ಇವತ್ತು ಆರ್ಡಿನೇಷನ್ ಮಾಡ್ತಿದ್ದೀವಿ. ಆಮೇನ್. ಸಂತೋಷನಾ? ಹಲ್ಲೆಲೂಯಾ. ರಿಚರ್ಡ್ ಇದೇನಪ್ಪ ತಂದೆ? ಸ್ತೋತ್ರ. ಆಮೇಲೆ ನೀನು ಹೇಳ್ಬೇಡ ನಮ್ಮಪ್ಪನ ಹೊರಗಳೇ ಇಲ್ಲ ನನಗೈತಂತ. ಬಹಳ ಕಷ್ಟ. ಯಾವ ಸೇವೆ ಮಾಡಿದ್ರು ಒಬ್ಬ ಹಿರಿಯ ಸೇವಕರ ಸಭಾಪಾಲಕನಾದ ಆತನು ತಂದೆ ಮನೆ ಒಳಗೆ, ಆದರೆ ಸಭೆ ಒಳಗೆ ನಿನ್ನ ಸೀನಿಯರ್ ಪಾಸ್ಟರ್ ಅವರೇ. ಅವರಿಗೆ ಮೀರಿದ ಪಾಸ್ಟರ್ ನೀನಲ್ಲ. ಸಭೆ ಒಳಗೆ ಯಾವುದೇ ಹಿರಿಯರು ಯಾರು ಇರಲಿ, ಅವರ ಕೆಳಗನೆ ಇವರು. ಮನೆ ಒಳಗೆ ತಂದೆ, ಸಭೆ, ಸೇವೆಗಳಲ್ಲಿ ಆತನೇ ನಿನ್ನ ಸೀನಿಯರ್ ಪಾಸ್ಟರ್. ಆತನು ಕೊಡುವ ಮಾರ್ಗದರ್ಶನ ಪಾಲಿಸಬೇಕು. ಒಂದು ವೇಳೆ ನಿನಗೇನಾದರೂ ಆಲೋಚನೆ ಕಾರ್ಯ ಮಾಡುವುದು ಬಂದರೆ ಆತನ ಹಂಚಿಕೊಳ್ಬೇಕು. ಆತನಿಗೆ ಸರಿ ಇದೆ, ಇದು ಮಾಡು, ಇದು ಬೇಡ ಅಂದ್ರೆ ಓಕೆ, ಆತನಿಗೆ ಅನುಸರಿಸಿ ಸಭೆಯನ್ನು ನಡೆಸಬೇಕು. ಪಾಸ್ಟರ್ ಮಕ್ಕಳುಗಳಾದವರು ಇವತ್ತು ಸೇವೆಗೆ ಬಹಳ ಜನ ಬರಲ್ಲ. ಬಹಳ ಸೇವಕರೇ ಹೇಳ್ಬಿಡ್ತಾರೆ, ಅಯ್ಯೋ 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 ಈ ಪಾಡು ನನ್ನ ಮಗನಿಗೆ ಬೇಡಪ್ಪ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಅದು ನನ್ನ ಮಗ ಅಮೇರಿಕಾದಲ್ಲಿ ಹೋಗಿ ಓದಲಿ, ಈ ಸೇವೆ ಬೇಡಪ್ಪ. ಅರೆ, ಈ ಸೇವೆಯಲ್ಲಿ ಬಂದ ಕಾಸೆಲ್ಲ ಅವನು ತಿಂದಿದ್ದು ಊಟ. ಈ ಜನರು ಹಾಕಿದ ಕಾಣಿಕೆನೇ ಅವನು ಓದಿ ವಿದ್ಯಾವಂತನಾಗಿದ್ದು. ಆದರೆ ಪಾಸ್ಟರ್ ಮಗನಾದ ಈ ಸೇವೆ ಮಾಡುವುದು ನೀನೇ ಬೇಡ 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 ಅಂದ್ರೆ ಯಾರು ಮಾಡ್ತಾರೆ ಕರ್ತನ ಸೇವೆ? ಯಾರು ಬರ್ತಾರೆ ಸೇವೆಗಾಗಿ? ಒಬ್ಬ ಸೇವಕನ ಮನೆಯಲ್ಲಿ ಒಬ್ಬ ಸೇವಕನು ಎದ್ದೇಳಬೇಕು. ನಾನು ನನ್ನ ಮಗನಿಗೆ ಹೇಳಿದೆ, ಲೇ ಮಗ, ನೀನು ಹುಟ್ಟಕ್ಕೆ ಮೊದಲೇ ದೇವರಿಗೆ ಪ್ರತಿಷ್ಠೆ ಮಾಡಿದ್ದೇನೆ, ನೀನೊಬ್ಬ ಸೇವಕನಾಗಬೇಕು. ಒಂದು ವೇಳೆ ಸೇವಕನಾಗದೇ ಇದ್ರೆ ಮಗನೇ ಪ್ಲಾಸ್ಟಿಕ್ ತಟ್ಟೆ ಕೊಟ್ಟು ಭಿಕ್ಷೆ ಬೇಡಿಸ್ತಾರೆ ನಿನ್ನ, ಹುಷಾರಂದೆ. ಅವನು ಕೇಳಿದ, ಏನಪ್ಪ ಇಂಥ ಆಶೀರ್ವಾದ ಮಾಡ್ತೀಯ? ಅವ್ರ ಅಮ್ಮ ಮುದ್ದು ಅಪ್ಪ ಆದರು ಮಕ್ಕಳನ್ನ ಹಿಂಗೆ ಆಶೀರ್ವಾದ ಸ್ವಲ್ಪ ಹುಡುಗ, ಏಯ್ ಮುಚ್ಚಬಾಯ್. ಹೌದು, ಊರವ್ರಿಗೆಲ್ಲ ಆಶೀರ್ವಾದ ಮಾಡು, ಮಗುಗೆ ಭಿಕ್ಷೆ ಬೇಡ್ತಂತ ಆಶೀರ್ವಾದ ಮಾಡ್ತೀಯ?
ಮಾಡ್ಬೇಕು, ದುಡಿಬೇಕು, ದೇವರ ರಾಜ್ಯಕ್ಕಾಗಿ ದುಡಿಬೇಕು, ದೇವರ ರಾಜ್ಯವನ್ನ ಕಟ್ಟಬೇಕು, ದೇವರ ಸಭೆಯನ್ನ ನಿರ್ಮಾಣ ಮಾಡ್ಬೇಕು, ಲೋಕದ ಕಡೆಯವರೆಗೂ ಸುವಾರ್ತೆಯನ್ನು ಹೊತ್ಕೊಂಡು ಹೋಗ್ಬೇಕೆ ವಿನಃ ನಿನ್ನ ವೈಯಕ್ತಿಕ ಹೆಸರು ಹೊತ್ಕೊಂಡು ಹೋಗ್ಬಾರ್ದು. ದೇವರ ರಾಜ್ಯವನ್ನ ಕಟ್ಟಬೇಕು, ನೀನು ಸಭೆ ಒಳಗೆ ಇರಬೇಕು. ಎಲ್ಲಿವರೆಗೂ ದೇವರ ಜೀವ ಪ್ರಾಣ ನಿನಗೆ ಅನುಕೂಲ ಅಲ್ಲಿವರೆಗೂ ಸೇವೆ ಮಾಡಬೇಕು. ಈ ಜನರಿಗಾಗಿ ಜೀವವನ್ನ ಕೊಡಬೇಕು, ಈ ಜನರನ್ನ ದೇವರ ಹತ್ರ ಕರ್ಕೊಂಡು ಹೋಗ್ಬೇಕು. ನೀನು ಹಾಗೆ ಬರಬೇಕು. ಇದೇ ನನ್ನ ತೀರ್ಮಾನ. ನನ್ನ ತೀರ್ಮಾನಕ್ಕೆ ವಿರೋಧ ಬಂದೆ, ಈ ಸಭೆ ಮನೆ ಇದೆ, ಸಭೆ ಇದೆ, ನೀನು ಸೇವೆ ಮಾಡಿಲ್ಲ ಮಗನೇ, ಈ ಮನೆ ಒಳಗೆ ಇರಬಾರ್ದು, ಆಚೆ ಹೋಗು. ದೇವರ ಸನ್ನಿಧಾನದಲ್ಲಿ ನಿಂತು ಹೇಳ್ತೀನಿ ರೀ, ನಿಮ್ಮ ಹೊಗಳಿಕೆ ಕೇಳಿಲ್ಲ, ಓಪನ್ ಆಗಿ ನನ್ನ ಮಗನ್ನ, ನನ್ನ ಹೆಂಡತಿನ ಕುಂಡಿಸ ಮಾತು ಹೇಳಿದೆ. ಸೇವೆ ಮಾಡಿದ್ರೆ ಈ ಮನೆ ಒಳಗೆ ನೀನು ಇರ್ಬೋದು, ಸೇವೆ ಮಾಡಿಲ್ಲ ಈ ಚರ್ಚ್ ಈ ಮನೆ ನಿನಗಲ್ಲ. ನೀನು ಹೋಗಿ ಬಾಡಿಗೆ ಮನೆ ಮಾಡ್ಕೋ, ಬಾಡಿಗೆ ಮನೆ ಜೀವನ ಮಾಡು, ನಿನ್ನ ಹೆಂಡತಿ ಮಕ್ಕಳನ್ನ ಸಾಕೊಂಡು ಹೊಟ್ಟೋ. ಈ ಮನೆ ಒಳಗೆ ಒಂದು ಜಾಗ ನಿನಗಿಲ್ಲ. ಯಾರೇ ಸೇವೆ ಬರಲಿ, ಅವ್ರು ಉಳಿಲಿ ಮನೆ ಒಳಗೆ, ನೀನು ಇರಬಾರ್ದು. ಯಾಕಂದ್ರೆ ಸೇವೆಯನ್ನ ಹಗಲು ರಾತ್ರಿ ಉಪವಾಸ, ಕಣ್ಣೀರು, ದುಃಖ, ಅವಮಾನ, ನಿಂದನೆ, ಹಸಿವು, ರಕ್ತ ಕಣ್ಣೀರು ಸುರಿಸಿ ಸಭೆಯನ್ನ ಕಟ್ಟಿದ್ದೇವೆ, ರಕ್ತ ಕಣ್ಣೀರು ಸುರಿಸಿದ್ದೇವೆ. ಆ ರೀತಿ ಸುರಿಸಿದ ಸಭೆ, ಈ ಸಭೆಗೆ ಒಬ್ಬ ಸಹಸೇವಕ ಯಾಕೆ ನಿನ್ನನ್ನು ಮಾಡ್ತೀವಿ ಗೊತ್ತಾ? ನೀನೊಬ್ಬ ನಂಬಿಗಸ್ತನಾಗಿ ಮಾಡ್ತೀಯ ಅಂತ ಮಾಡೋದು. ಎಷ್ಟೋ ಜನ ಸಭಾ ಪಾಲಕರಾಗಿ ಇಡುವಾಗ ಅವರು ಸಭೆಗಳನ್ನು ಒಡೆದು ಎತ್ಕೊಂಡು ಹೋಗ್ತಾರೆ. ಆದರೆ ಮಗನಾದವನು ನೀನು, ನಾಳೆ ನಾನು ಸತ್ತರೆ ಈ ಸಭೆಯನ್ನು ನಡೆಸಬೇಕು, ದೇವರ ರಾಜ್ಯನ ಕರ್ಕೊಂಡು ಹೋಗ್ಬೇಕು ನೀನು. ಅದಕ್ಕಾಗಿಯೇ ನಿನ್ನ ಈ ಸಭೆಗೆ ಅಸಿಸ್ಟೆಂಟ್ ಪಾಸ್ಟರ್. ಇದೇ ಮಾತೆ ನನ್ನ ಮಗನಿಗೆ ಹೇಳಿದ ಮಾತೆ, ನನಗೊಬ್ಬ ಒಳ್ಳೆಯ ಮಗನಾಗಿ ರಿಚರ್ಡ್ಗೆ ಹೇಳೋದು ಒಂದೇ ಮಾತು, ಈ ಸಭೆ ಮಕ್ಕಳು, ಈ ಸಭೆಯನ್ನ ನೀನು ದೇವರಲ್ಲಿ ನಡೆಸಬೇಕು. ವೈಯಕ್ತಿಕ ವಿಷಯಗಳಿಗಾಗಿ ಸಭೆ ನಡೆಸೋದಲ್ಲ, ಸಭೆಯನ್ನ ದೇವರಲ್ಲಿ ನಡೆಸಿ ಕರ್ಕೊಂಡು ಹೋಗ್ಬೇಕು. ನಿಮ್ಮಪ್ಪ 50 ಜನ ಆದಾಯ ಮಾಡಿದ್ರೆ ನೀನು 1000 ಜನನ ಆದಾಯ ಮಾಡಬೇಕು. ನಿಮ್ಮಪ್ಪ ಒಂದು ಸಭೆ ಕಟ್ಟಿದ್ರೆ ನೀನು 10 ಸಭೆನ ನಿರ್ಮಾಣ ಮಾಡಬೇಕು. ನಿನ್ನ ಸಭೆಯಿಂದ ಇನ್ನೂ 100 ಜನ ಸೇವಕರು ಎದ್ದು ಹೋಗ್ಬೇಕು. ಅದಕ್ಕಾಗಿ ನಿನ್ನನ್ನು ಈ ಸ್ಥಳದಲ್ಲಿ ಒಬ್ಬ ಸಹಸೇವಕನಾಗಿ ಮಾಡುವುದು. ಒಂದು ಸಭೆ ಒಳಗಡೆ ಒಬ್ಬ ಸಹಸೇವಕ, ಒಬ್ಬ ಅಸಿಸ್ಟೆಂಟ್ ಪಾಸ್ಟರ್, ಒಬ್ಬ ಎಲ್ಲ ನಿರ್ಮಾಣ ಮಾಡುವ ಸೇವಕನ ಜೊತೆಯಾಗಿ ನಿಲ್ಲಬೇಕು. ಇವತ್ತು ಕರ್ನಾಟಕ ಸಂಪೂರ್ಣ 2 ಸಾರಿ ಇಡೀ ಕರ್ನಾಟಕವನ್ನ ನಾನು ಪ್ರಯಾಣ ಮಾಡಿ ಒಂದೊಂದು ಕಡೆ ಒಂದೊಂದು ಜಿಲ್ಲೆಗೆ ಪ್ರಾರ್ಥನೆ ಮಾಡಿ ನಾನು ಬಂದೆ. ನಾನು ಇಲ್ಲದ ದಿನ ನನ್ನ ಮಗನೇ ಇವತ್ತು ಸಭೆ ನಡೆಸ್ತಾ ಇರೋದು. ನಾಳೆ ಅವನೇ ಒಂದು ಸಭೆ ನಡೆಸೋದು. ಇವತ್ತು ಸಂಜೆ ನಡೆಯುವ ಮೀಟಿಂಗ್ ಅವನೇ ಮಾಡೋದು. ನಾಳೆ ಭಾನುವಾರ 3 ಆರಾಧನೆ ಮುಂಜಾನೆ 5 ಗಂಟೆಗೆ ಎದ್ರೆ ನಾಳೆ 2 ಗಂಟೆವರೆಗೂ ಸಭೆ ಆರಾಧನೆ ನಡೆಯುತ್ತೆ, ಅವನೇ ನಡೆಸಬೇಕು. ಆದ್ರಿಂದಲೇ ನಾನು ಹೊರಗಡೆ ಬರಕ್ಕೆ ಸಾಧ್ಯ. ನಾಳೆ ದಿವಸ ಈ ಸಭೆ ಕೂಡ ಇದೇ ರೀತಿಯಲ್ಲಿ ಬೆಳೆದು ಬರಬೇಕು, ಇದೇ ರೀತಿ ದೇವರ ರಾಜ್ಯವನ್ನ ಕಟ್ಟಬೇಕು, ದೇವರ ಚಿತ್ತವನ್ನ ಮಾಡುವ ಒಬ್ಬ ಸೇವಕನಾಗಿ ಎದ್ದೇಳಬೇಕು. ಅವರೇ ಅಸಿಸ್ಟೆಂಟ್ ಪಾಸ್ಟರ್, ಅವರೇ ಜೊತೆ ಸೇವಕ. ಇನ್ನು ಕೆಲವರು ಜೊತೆ ಸೇವಕರಾಗಿ ಬರುವಾಗ ಸೇವಕರಿಗೆಲ್ಲ ಸೇರಿ ಹೆಗಲು ಕೊಡಬೇಕು ದೇವರ ರಾಜ್ಯವನ್ನ ಕಟ್ಟಲಿಕ್ಕೆ. ಸಭೆಯಲ್ಲಿ ಒಳ್ಳೆಯ ಜ್ಞಾನ ವಿವೇಕ ಉಳ್ಳವ್ರನ್ನ ಮಿಷನ್ ಸಂಸ್ಥೆ ಸೇವೆಗಳಿಗಾಗಿ ಅವನ್ನ ಟ್ರಯಲ್ ಮಾಡಬೇಕು, ರೆಡಿ ಮಾಡಿ. ನಿಮ್ಮ ಸಭೆಗಳಿಂದ ಸೇವಕರುಗಳನ್ನ, ಹುಡುಗರನ್ನ ಯವನಸ್ಸನ್ನ ತಯಾರು ಮಾಡಿ ಬೈಬಲ್ ಟ್ರೈನಿಂಗ್ ಕೊಡಿಸಿ ಅವರ ಸುವಾರ್ಥಿಕರಾಗಿ ಕಳಿಸ್ರಿ. ಇಂಡಿಯಾ ದೇಶದ ಕಡೆಯವರೆಗೂ ಕ್ರಿಸ್ತನ ಸುವಾರ್ತೆನ ಹೊತ್ತುಕೊಂಡು ಹೋಗುವಂತ ಸುವಾರ್ತೆ ಸೇವೆ ಮಾಡುವ ಸಭೆಗಳನ್ನು ಕಟ್ಟುವ ನಾಯಕರುಗಳು ನಿನ್ನ ಚರ್ಚಿಂದ ಎದ್ದೋಗಲಿ. ಒಂದು ಸಭೆ ದೇವರ ರಾಜ್ಯವನ್ನ ಕಟ್ಟಬೇಕಾ ಸಭೆ. ಬರೀ ಇವತ್ತು ಸಭೆ ಬರ್ತದೆ, ದುಡ್ಡು ಬರ್ತದೆ, ಓದ್ತಾನೆ ಮಗ, ಓದ್ತಾನೆ, IT ಮಾಡ್ತಾನೆ, BT ಮಾಡ್ತಾನೆ, ಲಕ್ಷ ಬರುತ್ತೆ, ಅಮೆರಿಕ ಸಾಫ್ಟ್ವೇರ್ ಇಂಜಿನಿಯರ್, ಅಲ್ಲಿ ಹೋಗಿ ಇಲ್ಲಿ ಹೋಗಿ ದುಡ್ಡು ಮಾಡಿ ಅಮೆರಿಕ ಮನೆ ಮಾಡಿ, ಅಪ್ಪ ತಾತ ಹಾಗೆ ಇಲ್ಲಿ ಸಾಯ್ತಾನೆ, ಮಗ ಅಲ್ಲಿ ಅಮೆರಿಕ ಫ್ಲೈಟಲ್ಲಿ ಹೋಗ್ತಾನೆ. ಅದು ಸೇವೆ ಅಲ್ಲ. ದುಡಿ, ಸೇವೆಗೆ ಸಹಾಯ ಮಾಡು, ದುಡಿ, ಸಭೆಗಳನ್ನು ಕಟ್ಟು, ದುಡಿ, ದೇವರ ರಾಜ್ಯವನ್ನು ವಿಶಾಲ ಮಾಡು. ಅದೇ ಒಂದು ಸಭೆಯಲ್ಲಿ ಎದ್ದೇಳಬೇಕೊಬ್ಬರು. ಒಂದು ಸಭೆಯಲ್ಲಿ ಅನೇಕರು ದೇವರ ರಾಜ್ಯ ಕಟ್ಟೋರು ಎಬ್ಬಿಸಿ ಟ್ರೈನಿಂಗ್ ಮಾಡಿಸು, ಬೈಬಲ್ ಕಲಿಸು, ಬೈಬಲ್ ಸ್ಕೂಲ್ ಕಳಿಸು, ಬೈಬಲ್ ಕಲೀಲಿ, ಒಂದು ಸೇವೆ ಮಾರ್ಗದಲ್ಲಿ ಕಳಿಸ್ಕೊಡು.
ಸಭೆಯನ್ನು ಅನೇಕರು ಎದ್ದೋಗಲಿ. 35 ವರ್ಷ ನನ್ನ ಸೇವೆಯಲ್ಲಿ 27 ಜನ ಸೇವಕರನ್ನ ಮಾಡಿ ಕಳಿಸುತ್ತೇನೆ. ಅನೇಕರು ಅನೇಕ ಕಡೆ ಮಾಡ್ತಾರೆ. ಕೆಲವರು ನನ್ನ ಜೊತೆಯಲ್ಲಿದ್ದಾರೆ, ಅದರಲ್ಲಿ ಒಬ್ಬರು ಅಶೋಕ. ಇನ್ನು ಕೆಲವರು ನನ್ನೊಂದಿಗಿದ್ದಾರೆ. ಅವ್ರು ನನ್ನಲ್ಲೇ ದುಡ್ಡು ಕಾಸೆಲ್ಲ ಇಲ್ಲ. ಪ್ರೀತಿ ಬೇಕಾ, ಆಲೋಚನೆ ಬೇಕಾ, ಬಾ, ಇಲ್ಲಾಂದ್ರೆ ಇಲ್ಲ ನಮ್ಗೆ ಅದೆಲ್ಲ ಬೇಡ, ನಿನ್ನ ಜೊತೆಲಿರ್ಬೇಕಷ್ಟೇ. ಇವತ್ತು ನಡೆಸ್ತಾರೆ. ಅದೇ ರೀತಿ ಒಂದೊಂದು ಸಭಾ ಪಾಲಕರುಗಳು ಸಭೆಯನ್ನ ಪೂರ್ವಿಕರ ಸೊತ್ತಾಗಿ ಮಾಡಬೇಡಿ, ಸಭೆಯನ್ನ ದೇವರ ರಾಜ್ಯವಾಗಿ ಮಾಡಿ ಸಭೆಯನ್ನ ಬೆಳೆಸ್ರಿ. ದೇವರ ರಾಜ್ಯವನ್ನು ವಿಶಾಲ ಮಾಡಿ ಕರ್ತನ ಬರೋಹಣದಲ್ಲಿ ನಿಮ್ಮ ಮೂಲಕ ಒಂದು ಗುಂಪು ಜನ ರೆಡಿ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಬ್ಬ ಸಭಾಪಾಲಕನ ಕರ್ತವ್ಯ. ಒಬ್ಬ ಸಭೆಗೆ ಅಸಿಸ್ಟೆಂಟ್ ಪಾಸ್ಟರ್, ಒಬ್ಬ ಕೋವರ್ಕರ್, ಸೇವಕನ ಜೊತೆ ಕೆಲಸ ಮಾಡುವರು. ಇದು ಬೆಳೆಸಿ ನಿಲ್ಲಿಸಬೇಕು. ಇದನ್ನೇ ದೇವರು ಎದು ನೋಡುವ ಸೇವೆ. ಇದು ಯಾವ ಸಭೆ ಮಾಡಿಲ್ಲ ಆ ಸಭೆ ಬೆಳೆಯಲ್ಲ. ಆ ಸಭೆಯ ಆತ್ಮಗಳು ಬೆಳೆಯಲ್ಲ. ಆ ಸಭೆ ಬಿಸ್ನೆಸ್, ದುಡ್ಡು ಕಾಸಿಗಿರುತ್ತೆ, ಆದರೆ ದೇವರ ಚಿತ್ತ ಮಾಡಲ್ಲ. ಆದರೆ ನಿಮ್ಮ ಸಭೆ ಅಂಥದ್ದಾಗಬಾರ್ದು. ನಿಮ್ಮ ಸೇವಕರು ಅಂಥವರಾಗಬೇಡಿ. ದೇವರಿಗಾಗಿ ನಡೆಸಿರಿ. ಒಂದು ಒಳ್ಳೆಯ ನಾಯಕರಾಗಿ ಬನ್ನಿ, ಒಂದು ಒಳ್ಳೆಯ ನಾಯಕರಾಗಿ ಬನ್ನಿ, ಒಂದು ಒಳ್ಳೆಯ ಪ್ರೀಚರಾಗಿ, ಒಂದು ಒಳ್ಳೆಯ ಸತ್ಯವೇದ ಕಲಿಸಿ ಬನ್ನಿ. ದೇವರ ವರಗಳಿಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧಾತ್ಮನ ವರಗಳನ್ನು ಕೇಳಿ. ಮೋಶೆ 40 ವರ್ಷ 40 ಲಕ್ಷ ಜನ ಆತನ ಮಾರ್ಗ ನಡೆಸಿದ. ಇಸ್ ಅ ಗ್ರೇಟ್ ಲೀಡರ್, ಒಂದು ಒಳ್ಳೆಯ ನಾಯಕ. ಆತನ ಕಡೇ ಸಮಯ ಬರುವಾಗ ಇನ್ನೊಬ್ಬ ನಾಯಕನ ರೆಡಿ ಮಾಡಿದ್ರು, ಯೆಹೋಶುವನ್ನ ತಯಾರಿಸಿದ್ರು. ಯೆಹೋಶುವ ಉನ್ನತವಾದ ಮನುಷ್ಯ. ಅವನ ಕಾನಾನ್ ದೇಶಕ್ಕೆ ಕರ್ಕೊಂಡೋಗಿ ಆ ದೇಶನ ವಿಭಾಗ ಮಾಡಿಕೊಟ್ಟನು. ಅಂಥ ನಾಯಕರು ನಿಮ್ಮ ಚರ್ಚಲ್ಲಿ ಎದ್ದೇಳಬೇಕು. ಆಮೇಲೆ ಅಂಥ ಸಭೆಗಳಾಗಿ ನೀವು ಎದ್ದೇಳಬೇಕು. ಸಮಯ ಅಂತ್ಯಕ್ಕೆ ಬರ್ತಾ ಇದ್ದೇನೆ. ಸಭೆಯ ತಿಳಿಸಿದ ಹಾಗೆ ಹಿರಿಯರು ಯಾರಿದ್ದೀರಾ, ಯಾರಿಗೆ ಇವತ್ತು ಆರ್ಡಿನೇಟ್ ಮಾಡೋಕ್ಕೆ ನೇಮಿಸಿದ್ದಾರೆ, ಎಲ್ಡರ್ ಆರ್ಡಿನೇಷನ್ ಯಾರ್ಯಾರು ಮಾಡ್ತೀವಿ, ನೀವೆಲ್ಲ ಪ್ರಿಪೇರ್ ಆಗಿ. ಈಗ ಒಂದು ಹಾಡು ಆಡ್ತಾರೆ, ಆ ಸಮಯ ನಾವೆಲ್ಲ ತಯಾರಾಗಿ ಬರ್ತೀವಿ. ಎಸ್, ಒಂದು ಸಾಂಗ್ನ ಪಾಸ್ಟ್ ಮಂಜು ಅವರು, ಐ ಥಿಂಕ್, ಎಸ್ ಬ್ರದರ್ ಮಂಜು, ಎಸ್ ಸೂಪರ್, ಒಂದು ಸಾಂಗ್ ಆಡಿ. ಸಂತೋಷ ಬ್ರದರ್ ಅಂದಿದ್ದಕ್ಕೆ, ಪ್ರೈಸ್ ಲಾರ್ಡ್. ಎಸ್, ಒಂದು ಸಾಂಗ್ ಆಡಿ ನಾವು ಪ್ರಿಪೇರ್ ಆಗಿ ಬರ್ತೀವಿ. ಥ್ಯಾಂಕ್ ಯು.